नमो महत्तो नमो गुरुभ्यः सर्वोपप्लवरेण विज्ञानकलप्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्देदं सच्चिदानन्दं यदिवर्यं महाकविं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री सच्चिदानन्द सरस्वती महागणपतिभ्यो नमः भगवो ब्रह्म श्लोक शुरू भाष्य अదే ಶ್ಲೋಕ ಭಾಷ್ಯ ಬ್ರಹ್ಮ ಅರ್ಪಣಂ येन करणेन ब्रह्मवित् हविः अग्नौ अर्पयति तद् ब्रह्मैव इति पश्यति तस्य आत्मव्यतिरेकेण अभावं पश्यति ब्रह्मವು ಅರ್ಪಣವು ಅಂದ್ರು ಅರ್ಪಣ ಅನ್ನೋದು ದುಟ್ಟಿದೆಯಲ್ಲ ಕಾರಣಾರ್ಥ ದುಡ್ಡು ಅರ್ಪಣ ಅಂದ್ರೆ ಅರ್ಪಣೆ ಮಾಡುವಿಕೆ ಅಲ್ಲ ಯಾವುದರಿಂದ ಅರ್ಪಣೆ ಮಾಡ್ತಾರೋ ಅದು ಅರ್ಪಣೆ ಮಾಡುವ ಸಾಧನ ಅದಕ್ಕೂ ಅರ್ಪಣ ಅಂತ ಇದ್ದಾರೆ ಅರ್ಪಣೆ ಮಾಡುವ ಸಾಧನ ಅರ್ಪಣೆ ಮಾಡುವ ಕ್ರಿಯೆ ಅರ್ಪಣೆ ಮಾಡುವಿಕೆ ಇದಕ್ಕೂ ಅರ್ಪಣ ಅಂತಿದೆ ಇದು ಬ್ರಹ್ಮಾರ್ಪಣ ಇದು ಸಾಧನ ತಗೊಂಡಿದೆ ಏನ ಕರಣೇನ ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಸಾಧನ ಯಾವ ಸಾಧನದಿಂದ ಬ್ರಹ್ಮಜ್ಞಾನಿಯು ಹವಿಸ್ಸನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡುತ್ತಾನೋ ತತ್ ಆ ಕರಣವು ಆ ಸಾಧನವು ಇವನಿಗೆ ಬ್ರಹ್ಮೈವ ಜ್ಞಾನಿಗೆ ಬ್ರಹ್ಮೈವ ಇತಿ ಪಶ್ಯತಿ ಅದು ಬ್ರಹ್ಮವೇ ಆ ಸೌಟು ಬ್ರಹ್ಮ ನೋಡ್ತಾನೆ ತಸ್ಯ ಅಂದ್ರೆ ಬ್ರಹ್ಮಜ್ಞಾನಿಗೆ ಆತ್ಮವ್ಯತಿರೇಕೇನ ಅಂದ್ರೆ ಆತ್ಮಗಿಂತ ಬೇರೆಯಾಗಿ ಯಾವುದು ಇಲ್ಲ ಎಂಬುದನ್ನು ಕಾಣುತ್ತಾನೆ ತಸ್ಯ ಅದನ್ನು ಮಾಡ್ಬೋದು ತಸ್ಯ ಆ ಕರಣವನ್ನ ಆ ಸೌಟನ್ನ ಬ್ರಹ್ಮಜ್ಞಾನಿ ಆತ್ಮಗಿಂತ ಬೇರೆಯಾಗಿ ಬೇರೆ ಎಲ್ಲದಾಗಿ ಕಾಣುತ್ತಾನೆ ಬೇರೆ ಎಂಬುದಾಗಿ ಕಾಣುತ್ತಾನೆ ತಸ್ಯ ಜುಹುಪಭೃತ ಅಷ್ಟು ಜುಹ್ವಾಹ ಉಪಭೃತಃ ಧ್ರುವಾಯಾಹ ಯಾವುದನ್ನು ಧ್ರುವನ ಹೋಮ ಮಾಡೋದಿಲ್ಲ ಧ್ರುವದಲ್ಲಿ ಇರುತ್ತೆ ಜುಹು ಸುರುವ ಜುಹು ಉಪಭೃತ ಮೂರಿಂದ ಉಪಭೃತದ್ದು ಸೇರಿಸಿ ಮಾಡೋದ್ರೆ ಬರೀ ಉಪಭೃತ ಹೋಮ ಬರಲ್ಲ ಆ ವಿಚಾರಕ್ಕೆ ಹೇಳ್ತಾರೆ ಯಜಮಾನ ದೇವತ್ಯವ ಜುಹು ದೇವತ್ಯ ಉಪಭೃತ ದೇವತ್ಯ ಹಾಗಾಗಿ ತಸ್ಯ ಕರ್ಣಸ್ಯ ಆ ಹೋಮ ಮಾಡುವ ಸಾಧನ ಸೌಟು ಇಲ್ಲ ಆ ಸೌಟನ್ನ ಅವನು ಇದಕ್ಕಿಂತ ಬೇರೆಯಾಗಿ ಕಾಣೋದೇ ಇಲ್ಲ ಯಾವುದಕ್ಕಿಂತ ಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣೋದೇ ಇಲ್ಲ ಎಂದರ್ಥ ಯಥಾ ಶುಕ್ತಿಕಾಯ ಮೃತಾಭಾವಂ ಪಶ್ಯತಿ ಹೇಗೆ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಇಲ್ಲ ಎಂಬುದನ್ನು ಕಾಣುತ್ತಾನೋ ಆ ರೀತಿ ಬಿಷಕ್ಕು ಯಾತ್ರೆಗಿಂತ ಬೇರೆಯಾಗಿ ಯಾವುದನ್ನು ಕಾಣುವುದಿಲ್ಲ ಅವನು ಹೀಗೆ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿಯನ್ನು ಕಾಣ್ತಾ ಇದ್ದವನು ಆ ಬೆಳ್ಳಿ ಎಂಬುದು ಕಪ್ಪೆ ಚಿಪ್ಪಿಗಿಂತ ಬೇರೆ ಎಲ್ಲ ಎಂಬುದಾಗಿ ತಿಳಿಯುತ್ತಾರೋ ಹಾಗೆ ಈ ಜಗತ್ತನ್ನ ಬ್ರಹ್ಮದಲ್ಲಿ ಕಲ್ಪಿತವಾಗಿರುವುದನ್ನ ಬ್ರಹ್ಮಕ್ಕಿಂತ ಬೇರೆ ಎಲ್ಲ ಅಂತ ತಿಳಿತಾನೆ ತದುಚ್ಯತೆ ಬ್ರಹ್ಮೈವ ಅರ್ಪಣಮಿತಿ ಅದನ್ನೇ ಹೇಳ್ತಾ ಇದೆ ಅರ್ಪಣ ಅನ್ನೋದು ನಮ್ಮ ದೃಷ್ಟಿಯಿಂದ ಲೋಕ ದೃಷ್ಟಿಯಿಂದ ಅರ್ಪಣ ಅವನ ದೃಷ್ಟಿಯಿಂದ ಅದು ಬ್ರಹ್ಮವೇ ಅರ್ಪಣವು ಅರ್ಪಣ ಬುದ್ಧಿಯ ಗೃಹ್ಯತೆ ಲೋಕೆ ಬಿಡ್ತಾ ಇದಲ್ಲ ಯಥಾ ರಜತಂ ತತ್ ಶುಕ್ತಿ ಕೈವಾಯಿತಿ ಹೇಗಪ್ಪ ಅಂದ್ರೆ ಯಾವ್ದು ಬೆಳ್ಳಿಯೋ ಅದು ಕಪ್ಪೆ ಚಿಪ್ಪೇನು ಹಾಗೆ ಯಾವ್ದು ಅರ್ಪಣವೋ ಅದು ಬ್ರಹ್ಮವೇ ಅಂತ ಬ್ರಹ್ಮವೇ ಎಂಬುದಾಗಿ ಹೇಳ್ತಾರೆ ಏನಾಯ್ತಮ್ಮ ಪರವಾಗಿಲ್ವಾ ಅರ್ಪಣ ಇದು ಅಸಮಸ್ತೆ ಪದೇ ಪರಿಚ್ಛೇದ ಮಾಡುವಾಗ ಬ್ರಹ್ಮ ಅರ್ಪಣ ಮಾಡಬೇಡಿ ಅಸಮಸ್ತ ಪದ ಸಮಸ್ತ ಪದವಲ್ಲ ಅಂತ ಬ್ರಹ್ಮ ಅರ್ಪಣ ಮಾಡಿ ಪರಿಚ್ಛೇದವನ್ನ ಬ್ರಹ್ಮಾರ್ಪಣ ಪರಿಚ್ಛೇದ ಮಾಡಬೇಡಿ ಬ್ರಹ್ಮ ಬ್ರಹ್ಮ ಅರ್ಪಣ ಬ್ರಹ್ಮ ಹವಿಹಿ ಬಿಡಿಸ್ ಮಾಡಿ ಬ್ರಹ್ಮಾಗ್ರಹ ಅದು ಸಮಸ್ತ ಪದ ಅದು ಸಮಸ್ಯೆ ಪದ ಬರೀತಾರೆ ಬ್ರಹ್ಮಾರ್ಪಣದಲ್ಲಿ ಸಮಸ್ತ ಪದವಲ್ಲ ಅದು ಬ್ರಹ್ಮವು ಅರ್ಪಣವು ಅಂತ ಏನಿದೆ ಅದು ಬ್ರಹ್ಮವು ಅಂತ ಅರ್ಥ ಅದು ಅಸಮಸ್ತೆ ಪದ ಭಾಷೆಗಾರರು ಸಮಸ್ತ ಪದ ಭ್ರಾಂತಿ ಆಗ್ಬಿಟ್ಟು ನೀವು ಬ್ರಹ್ಮವೆಂಬ ಅರ್ಪಣ ಮಾಡ್ಬಿಡುತ್ತೆ
ಬ್ರಹ್ಮ ಅನ್ನುವಂಥ ಬ್ರಹ್ಮವೇ ಅರ್ಪಣೆ ಅಂತ ಬಿಡುತ್ತೆ. ಬ್ರಹ್ಮ ಅಂತ ಅರ್ಪಣೆ ಅಲ್ಲ, ಅರ್ಪಣವನ್ನು ಬ್ರಹ್ಮ ಅಂತ ಕಾಣು ಅಂತ ಹೇಳ್ತಾ ಇದ್ದಾರೆ ಹೊರತು ಬ್ರಹ್ಮವನ್ನು ಅರ್ಪಣ ಬುದ್ಧಿ ಮಾಡೋದಾಗಲಿ ಬ್ರಹ್ಮವನ್ನು ಅರ್ಪಣೆ ಮಾಡೋದಾಗಲಿ ಎರಡೂ ಅಲ್ಲ. ಬ್ರಹ್ಮದಲ್ಲಿ ಅರ್ಪಣೆ ದೃಷ್ಟಿಯೂ ಅಲ್ಲ, ಬ್ರಹ್ಮವೇ ಅದು ದೃಷ್ಟಿಯೂ ಅಲ್ಲ. ಅರ್ಪಣ ಅಂತ ಏನು ನಾವು ಕಾಣ್ತಾ ಇದ್ದೀವಿ, ಸೌಟು ಅಂತ ಏನಿದೆ ಅದು ಬ್ರಹ್ಮವೇ ಅಂತ. ಎಷ್ಟು ಯಜ್ಞದ ಉಪಯೋಗಿಸೋದೆಲ್ಲವನ್ನೂ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಸರಸ್ವತಿ ಈ ಪುಸ್ತಕವು ಅಂದಾಗ ಏನ್ ಮಾಡ್ತೀವಿ ನಾವು, ಒಂದಲ್ಲ ಅದು ಅನುಭವಕ್ಕೆ, ಅದಕ್ಕೆ ಭಾವನೆ ಮಾಡಕ್ ಶುರು ಮಾಡ್ಬೇಡಿ ಅಂತ ಅನುಭವ. ಜ್ಞಾನಿ ಅನುಭವವನ್ನು ಹೇಳ್ತೇವೆ. ಜ್ಞಾನಿಗೆ ಈ ರೀತಿ ಕಾಣ್ತಾ ಇದೆ. ನಾವು ಭಾವನೆ ಮಾಡಕ್ಕೆ ಭಾವನಾ ಪ್ರಕರಣ ಜ್ಞಾನ ಪ್ರಕರಣ, ಇದು ಉಪಾಸನಾ ಪ್ರಕರಣ ಅಲ್ಲ. ಹಾಗಾದ್ರಿಂದ ಅದಕ್ಕೆ ಅಸಮಸ್ತೆ ಪದೆಯದು ಅಂದ್ರೆ ಅರ್ಪಣ ಅಂತ ನಮ್ಮ ಲೋಕದ ದೃಷ್ಟಿಯಿಂದ ಒಂದು ಸೌಟು ಅಂತ ಕಾಣ್ತಿದೀವಲ್ಲ, ಅದು ಬ್ರಹ್ಮಜ್ಞಾನ ದೃಷ್ಟಿಯಿಂದ ಅದು ಬ್ರಹ್ಮವೇ. ಅರ್ಪಣ ಅದು ಲೋಕದೃಷ್ಟಿಯಿಂದ ಅನ್ಬೇಕು ಹೊರತು ವಸ್ತುತಃ ಅದು ಬ್ರಹ್ಮವೇ. ಬೈತಾರೆ ಯತ್ ಅರ್ಪಣ ಬುದ್ಧಿ ಆಗೃಹ್ಯತೆ ಲೋಕೆ ತತ್ ಅಸ್ಯ ಬ್ರಹ್ಮವಿದ ಬ್ರಹ್ಮಿವಾ ಇತ್ಯರ್ಥಃ. ಅರ್ಪಣ ಅನ್ನೋ ಬುದ್ಧಿಯಿಂದ ಏನ್ ಲೋಕದಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಜುಹು ಉಪಭೃತು ಧ್ರುವ ಅಂತ ಹೇಳಿ ಸುಖ ಇದು ಹೋಮ ಮಾಡುವ ಸಾಧನಗಳು ಕಂಡು ಬರ್ತಾ ಇದೆ, ಅದು ಈ ಬ್ರಹ್ಮಜ್ಞಾನಿಗೆ ಬ್ರಹ್ಮವೇ ಆಗಿರುತ್ತದೆ. ಅಸ್ಯ ಬ್ರಹ್ಮದ ಈ ಬ್ರಹ್ಮಂತದವನಿಗೆ ಬ್ರಹ್ಮವೇ ಆಗಿದೆ. ಬ್ರಹ್ಮ ಹವಿಹಿ ತಥಾ. ತಥಾ ಏನೋ ಅದು ಅಸಮಸ್ಯ ಪದ ಅಂತ. ಬ್ರಹ್ಮ ಹವಿಹಿ ಒಂದ್ ಪದ ಮಾಡಬೇಡಿ, ಬ್ರಹ್ಮ ಒಂದು ಹವಿಹಿ ಇತಿ ಗೃಹ್ಯತೆ ತದ್ ಬ್ರಹ್ಮವ. ಹವಿಸ್ಸು ಅನ್ನೋದು ಹಾಲಾಗ್ಬೋದು, ತುಪ್ಪ ಆಗ್ಬೋದು, ಅದು ಚರೂಪ ರೋಡಾಶ ಆಗ್ಬೋದು, ಅಥವಾ ಮಾಂಸ ಆಗ್ಬೋದು, ಯಾವ್ದನ್ನಾದ್ರೂ ಆಗ್ಬೋದು, ಅದು ಬ್ರಹ್ಮ ಅಂತ ಅರ್ಥ. ಯದು ಹವಿರ್ಬುದ್ಧಿಯ ಗೃಹ್ಯಮಾಣಂ ತದ್ ಬ್ರಹ್ಮೈವ ಅಸ್ಯ. ಲೋಕದವರಿಗೆ ಇದು ಹವಿಸ್ಸು ಅಂತ ಏನು ತೋರ್ ಬರ್ತಾ ಇದೆ, ಅದು ಬ್ರಹ್ಮಜ್ಞಾನಿಗೆ ಬ್ರಹ್ಮವೇ ಅದು. ಗಂಡ್ಬೇರುಂಡ, ಕೋಳಿ, ತುಳಸಿ ಕಟ್ಟೆ ಅದು ನಮ್ ಕಂಡಿಲ್ಲ. ಅದು ಅಂಗಡಿಯವನಿಗೆ ಎಲ್ಲ ಸಕ್ಕರೆ ಹೆಚ್ಚೆ, ಎಲ್ಲ ಸಕ್ಕರೆಯೇ. ನಾವು ಬೇರೆ ಬೇರೆ ಹಸಿನ ಆಕಾರ ನಾಮದಿಂದ ಬೇರೆ ಬೇರೆ ವ್ಯವಹಾರ ಮಾಡ್ತೀವಿ. ಅವನು ಎಲ್ಲ ಸಕ್ಕರೆ ಹೆಚ್ಚು, ಸಕ್ಕರೆನೇ ಅಂತಾನೆ. ಹಾಗೆ ಹವಿಸ್ಸು, ಸೌಟು, ಅಗ್ನಿ ಅಂತ ಏನೇನೇನು ನಾವು ಕಾಣ್ತೀವಿ, ಅದು ತತ್ವಜ್ಞಾನಿಗೆ ಬ್ರಹ್ಮವೇ ಹೇಗೆ ತೋರ್ತಾ ಇದೆ. ಬ್ರಹ್ಮನೇ ನೀವು ಕಲ್ಪಿಸ್ಕೊಂಡಿದ್ದೀರಾ ಅಂತ ಅರ್ಥ. ತಥಾ ಬ್ರಹ್ಮಾಗ್ನೋ ಇದು ಸಮಸ್ತಂ ಪದಂ. ಬ್ರಹ್ಮ ಅನ್ನೋ ಸಮಸ್ತ ಪದ. ಬ್ರಹ್ಮ ಎಂಬ ಇವನ್ ದೃಷ್ಟಿಯಲ್ಲಿ ಜ್ಞಾನ ದೃಷ್ಟಿಯಲ್ಲಿ ಆ ಹೋಮ ಮಾಡುವುದು ನಾನು ಬ್ರಹ್ಮ ಗೊತ್ತಿಲ್ಲ. ಅಗ್ನಿಹೋತ್ರಿ ಕಿರಣ ಇರ್ಬೋದು, ಪ್ರದೀಪ ಇರ್ಬೋದು, ಯಾರಿರ್ಬೋದು. ನಾನು ಕಿರಣ, ನಾನು ಪ್ರದೀಪ ಅಂತ ಹೋಮ ಮಾಡ್ತಿರ್ಬೋದು. ತತ್ವಜ್ಞಾನಿ ಆ ಹೋಮ ಮಾಡೋ ಕರ್ಸವೂ ಬ್ರಹ್ಮ, ಅವನು ಇಟ್ಕೊಂಡ ಹವಿಸ್ಸು ಬ್ರಹ್ಮ, ಅವನ ಕೈ ಸೌಟು ಕೂಡ ಬ್ರಹ್ಮ, ಆ ಅಗ್ನಿಯೂ ಕೂಡ ಬ್ರಹ್ಮ ಅಂತ ನಾವು ನೋಡ್ತಾ ಇದ್ದಾನೆ. ಇದು ಯಾಕೆ ಸಮಸ್ತ ಪದ ಹಂಗಲ್ಲ, ಬ್ರಹ್ಮಾಗ್ನಿ ಆಗಿದ್ದ ಆಗ್ತಿತ್ತು, ಅಗ್ನಿ ಬ್ರಹ್ಮ ಅಂತ ಮಾಡ್ಬೋದಿತ್ತು. ಬ್ರಹ್ಮಾಗ್ನವು ಮಾಡಿದಾಗ ಅಗ್ನಿಯಲ್ಲಿ ಬ್ರಹ್ಮದೃಷ್ಟಿ ಅಂತ ಮಾಡ್ಕೊಬೇಡಿ. ಬ್ರಹ್ಮಾಗ್ನವು ಅಂದ್ರೆ ಬ್ರಹ್ಮವೆಂಬ ಅಗ್ನಿಯಲ್ಲಿ ಮಾಡ್ಬೇಕು. ಅವಾಗ ಬ್ರಹ್ಮವು ಅಗ್ನಿಯಲ್ಲಿ ಅಲ್ಲ. ಈಗ ಬ್ರಹ್ಮ ಅರ್ಪಣ ಪ್ರಥಮ ಇದೆ, ಅರ್ಪಣವು ಬ್ರಹ್ಮ ಹೊಂದತ್ತೆ, ಹವಿಸ್ಸು ಬ್ರಹ್ಮ ಹೊಂದೆ, ಅಗ್ನವು ಬ್ರಹ್ಮ ಹೊಂದಲ್ಲ. ಅಗ್ನಿಯಲ್ಲಿ ಬ್ರಹ್ಮವು ಅಂತಂದ್ರೆ ದೃಷ್ಟಿ ಅಲ್ಲ. ಬ್ರಹ್ಮಾಗ್ನಿ ಇದ್ದಿದ್ರೆ ಅವ ಮಾಡ್ತಿದ್ರು, ಅಸಮಸ್ತ ಅಂತ ಮಾಡ್ತಿದ್ರು. ಬ್ರಹ್ಮಾಗ್ನವು ಸತ್ವಿರೋದ್ರಿಂದ ಬ್ರಹ್ಮವೆಂಬ ಅಗ್ನಿಯಲ್ಲಿ ಮಾಡ್ಬೇಕು. ಅವಾಗ ಸಮಸ್ತ ಪದ ಮಾಡ್ಬೇಕು. ಅಲ್ಲ, ಅವನ ಪ್ರಶ್ನೆ ಈ ಜಾಗ ಯಾಕೆ ಇಲ್ಲೂ ಅಸಮಸ್ತ ಪದವೇ ಮಾಡ್ಬೋದಲ್ಲ ಅಂತ ಕೇಳ್ತಿದೆ. ಮುಂದೇನೋ ನೋಡಿದ್ರೆ ಬ್ರಹ್ಮಣ ಹುತಂಗೂ ಹೊಂದಿಸ್ಬೇಕು. ಸರಿ, ಬ್ರಹ್ಮಾಗ್ನಿಯಲ್ಲಿ ಹೋಮವಾಗುತ್ತಾ ಇದೆ. ಅಲ್ಲ, ಬ್ರಹ್ಮಾರ್ಪಣ ಬ್ರಹ್ಮಾಗ್ನಿ ಹೇಳಾದ್ಮೇಲೆ ಇಂಥ ಇದ್ರಲ್ಲಿ ಬ್ರಹ್ಮಣ ಕರ್ತ ಬ್ರಹ್ಮಾಗ್ನೌ ಹುತಂ. ಸರಿ,
ಅಲ್ಲಿ ಬ್ರಹ್ಮವು ಅಗ್ನಿಯಲ್ಲಿ ಅನ್ನೋದು ಅರ್ಥ ಪ್ರಥಮ ಇದೆ ಮಾಡ್ಬಿಡ್ತಿದ್ರು. ಬ್ರಹ್ಮಾಗ್ನಿ ತಿದ್ದಿದ್ರೆ ಅಸಮಸ್ತ ಪದ ಮಾಡ್ಬಿಡ್ತಿದ್ರು. ಸಪ್ತಮಿ ಭಕ್ತಿ ಬ್ರಹ್ಮಾಗ್ನೂ ಇರೋದ್ರಿಂದ ಅವಾಗ ಅಸಮಸ್ತ ಪದ ಮಾಡಕ್ಕಾಗಲ್ಲ, ಸಮಸ್ತ ಪದ ಅಂತ ಮಾಡ್ಬೇಕು. ಸಮಸ್ತ ಪದ ಅಂದ್ರೆ ಈ ಹೋಮ ಮಾಡುವ ಕರ್ತು ಇದಾನಲ್ಲ, ಇವನು ಬ್ರಹ್ಮಜ್ಞಾನಿ ಹೋಮ ಮಾಡ್ಬೇಕಾಗಿಲ್ಲ. ಇದಕ್ಕೆ ಬ್ರಹ್ಮಜ್ಞಾನಿಗೆ ಈ ಅರಿವು ಇದೆ, ಯಾರು ಹೋಮ ಮಾಡುದು ಅವ್ರು ಬ್ರಹ್ಮರೇ ಅಂತ. ಬ್ರಹ್ಮಜ್ಞಾನಿ ತಾನು ಹೋಮ ಮಾಡುವನಾಗಿ ಬ್ರಹ್ಮನಾಗಿ ಹೋಮ ಮಾಡ್ತಾನೆ ಅಂತ ಅನ್ಕೋಬೇಡಿ. ಅದೇನಿಲ್ಲ, ಸರಿ ಎಲ್ಲಾ ಕರ್ತೃಗಳು ಬ್ರಹ್ಮವೇ ಅವನಿಗೆ. ಎಲ್ಲಾ ಯಾವ ಕರ್ತೃ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಯಾರ ಹವಿಸು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅವನಿಗೆ. ತಾನ್ ಮಾತ್ರ ಬ್ರಹ್ಮ ಅಂತ ಅನ್ಕೊಂಡಿಲ್ಲ ಅವನು. ಅರಿವಿರತ್ತೆ ಅಂತ. ಸರಿ, ಹಾಗೆ ಮಾಡ್ಬೋದು, ತಪ್ಪಾಗಲ್ಲ. ಅವನಿಗೆ ಇದ್ದೇ ಇರುತ್ತೆ, ಅವನಿಗಿರೋದು ವಿಶೇಷ ಅಲ್ಲ. ಬೇರೆಯವ್ರು ಮಾಡ್ತಾರೋ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ವಿಶೇಷ. ಸ್ವಯಂ ಬ್ರಹ್ಮಜ್ಞಾನಿ ಆಗಿದ್ರೆ ನಾವು ಬ್ರಹ್ಮವೇ ಹೋಮ ಮಾಡ್ತಿರೋದು ಅಂತ ತಿಳ್ಕೊಳ್ಳೋದು ಸಹಜ ಬುದ್ಧಿ ಬರುತ್ತೆ. ಈ ಅಗ್ನಿಹೋತ್ರ ಮಾಡುವ ಎಲ್ಲಾ ಕರ್ಸಗಳು, ಅದು ಯಜ್ಞ ಮಾಡುವ ಎಲ್ಲಾ ಕರ್ಸಗಳು ಬ್ರಹ್ಮವೇ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಅವು ಹೋಮ ಮಾಡುವ ಎಲ್ಲಿ ಹೋಮ ಮಾಡ್ತಾರೆ? ಅಗ್ನಿಯಲ್ಲಿ ಮಾಡ್ತಾರಲ್ಲ, ಆ ಅಗ್ನಿ ಕೂಡ ಬ್ರಹ್ಮವೇ ಇವನಿಗೆ. ಯಾವ ಅಗ್ನಿಯಲ್ಲಿ ಯಾವ ಕರ್ಸಗಳು ಬೇರೆ ಬೇರೆ ಋತ್ವಿಜರು ಮಾಡ್ತಾರೆ, ಋತ್ವಿಜರಾಗಲಿ ಕರ್ಸವಾಗಲಿ ಅಗ್ನಿ ಹೋಮ ಮಾಡುವ ಎಲ್ಲ ಅಗ್ನಿಯೂ ಬ್ರಹ್ಮವೇ, ಆ ಕರ್ಸುಗಳು ಬ್ರಹ್ಮವೇ. ಬ್ರಹ್ಮಬುದ್ಧಿ ಉಪಮೃತಿ ತತ್ವ, ಬ್ರಹ್ಮ ಬುದ್ಧಿನ ಎಲ್ಲ ಪುಡಿ ಆಗ್ಬಿಟ್ಟು ಎಳ್ಸೋಗ್ಬಿಟ್ಟಿದೆ. ಬ್ರಹ್ಮೈವ ಕರ್ತ ಇತ್ಯರ್ಥಃ. ಅಗ್ನಿಹೋತ್ರಸ್ಯ ಕರ್ತ ವರ್ತತೆ ಸಹ ಕರ್ತ ಬ್ರಹ್ಮೈವ. ಅಗ್ನಿಹೋತ್ರಕ್ಕೆ ಕರ್ಸವಾಗಿ ಅವನು ತೋರ್ ಬರ್ತಾ ಇದ್ದಾನೆ, ನಮ್ಗೆ ಬೇರೆ ಬೇರೆ ತೋರ್ ಬರ್ತಾರೆ. ಆಯು ಕಿರಣ, ಪ್ರಸಾದ, ಅವನು ಪ್ರದೀಪ, ಅದು ತತ್ವಜ್ಞಾನಿಗೆ ಬ್ರಹ್ಮವೇ ಹೋಮ ಮಾಡ್ತಾ ಇದೆ, ಬ್ರಹ್ಮದಲ್ಲಿಯೇ ಹೋಮ ಮಾಡ್ತಾ ಇದೆ, ಬ್ರಹ್ಮದಿಂದಲೇ ಹೋಮ ಮಾಡ್ತಾನೆ, ಬ್ರಹ್ಮವನ್ನೇ ಹೋಮ ಮಾಡ್ತಾನೆ. ಆ ಹವಿಸ್ಸು ಬ್ರಹ್ಮವೇ, ಮಾಡೋ ಅಧಿಕಾರವೂ ಅಗ್ನಿಯೂ ಬ್ರಹ್ಮವೇ, ಸಾಧನವೂ ಬ್ರಹ್ಮವೇ, ಕರ್ತೃವೂ ಬ್ರಹ್ಮವೇ. ಕರ್ತೃ ಕರ್ಮ ಕರಣ ಕ್ರಿಯೆ ಎಲ್ಲ ಬ್ರಹ್ಮವೇ ಅವನಿಗೆ. ಯತ್ತೇನ ಹುತಂ ಹವನ ಕ್ರಿಯೆಯ ತದ್ ಬ್ರಹ್ಮೈವ. ಹುತಮ್ಮನ ಹವನ ಕ್ರಿಯೆ ಮಾಡ್ಬಿಟ್ರ ಹೋಮ ಪಟ್ಟದ ವಸ್ತು ಕರ್ಮಣೆ ಪ್ರತ್ಯೇಕ ವಸ್ತು ಹಾಕಿದ್ ಯಾವ್ದ? ಅದು ತಪ್ರತ್ಯ ಕರ್ಮ. ತಪ್ರತಿ ಏನ್ ಹೇಳ್ತೆ? ದೃಷ್ಟ ಅಂತ ಹೇಳ, ಕಂಡು ಅದು ದೃಷ್ಟ, ಅದು ದೃಷ್ಟ. ನೋಡೋದಲ್ಲ ದೃಷ್ಟ ಅಂದ್ರೆ ಅಲ್ಲ, ದೃಷ್ಟ ಬಂದು ಕಂಡದ್ದು ಅಂತ. ನೋಡಿಗೆ ನೋಡು, ನೋಡುವನು ದ್ರಷ್ಟ. ದ್ರಷ್ಟ ದೃಷ್ಟ ಅಂದ್ರೆ ಕಂಡು ವಸ್ತು, ದ್ರಷ್ಟ ಅಂದ್ರೆ ನೋಡುವನು, ದರ್ಶನ ಅಂದ್ರೆ ನೋಡುವಿಕೆ. ಅವನು ಇದು ತುಂಬಾ ಅರ್ಥ ಇದೆ. ತ್ರಿವೃದ್ಧಾಷ್ಟೇ ಅಲ್ಲ ಕಣ. ಇವಾಗ ಕರ್ತ ಕೃತ ಕರಣ ಅನ್ನೋ ಅರ್ಥ. ಕರ್ತ ಕೃತ ಅಂದ್ರೆ ಯಾವ್ದು? ಯಾವ್ದು? ಅಡಿಗೆ ವಸ್ತು ಅಲ್ಲ, ಅಡಿಗೆ. ಅಡಿಗೆ ಮಾಡ್ಬಿಟ್ಟು ಅದು ಅಡಿಗೆ ಕೃತ. ಪೂಜೆ ಕೃತ ಅದು ವಸ್ತು, ಅದನ್ನ ಹೇಳ್ತೆ. ಸಪ್ರತ್ಯ ವಸ್ತುನ ಹೇಳ್ತದೋ, ಅದಕ್ಕೆ ಅಭಿಹಿತ ಇದು. ಹಾ, ಕರ್ಮಣಿ ಪ್ರಯೋಗ ಕರ್ಮ ಅಭಿಹಿತ. ಅಭಿಹಿತ ಅನ್ನೋ ಹೇಳ್ಬಿಟ್ಟಿದೆ. ಅದೇ ಕರ್ತು ಪ್ರಥಮ ಬರುತ್ತೆ, ಅದ್ರಲ್ಲಿ ಕರ್ಮ ಪ್ರಥಮ ಬರುತ್ತೆ, ಕರ್ತು ಸ್ಥಿತಿಯ ಹೋಗುತ್ತೆ. ಬ್ರಹ್ಮೈವ ಕರ್ತ, ಬ್ರಹ್ಮನೇ ಹೋಮ ಮಾಡುವ ಆತನು ಎಂದರ್ಥ. ಯತ್ತೇನ ಹುತಂ, ಯಾವ ಇಲ್ಲಿ ಹುತಮ್ಮನಿಗೆ ಹವನ ಕ್ರಿಯೆ ಮಾಡ್ಬಿಟ್ಟು ಹೋಮ ಮಾಡಲ್ಪಟ್ಟದ್ದು ವಸ್ತು ಹೇಗೆ ಹವಿಹೀನದಲ್ಲಿ ಆ ಸೌಂಡ್ ಆಗಿರೋದ್ರಿಂದ ಇಲ್ಲಿ ಹವನ ಕ್ರಿಯಾನ ಹುತ ಅಂತ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ ಹೊಂದಿಸಿ. ಅದು ಕೂಡ ಬ್ರಹ್ಮವೇ, ಹವನ ಕ್ರಿಯೆಯೂ ಬ್ರಹ್ಮವೇ. ಏನ್ ಮಾಡಿದ್ವಿ? ಯಾವಾಗ ಹುತಂ ವಸ್ತು ಅದು ಆಜ್ಯ ವಯಸ್ಸು, ಅದು ಚರು ಪ್ರೋಡಾಶ ಹುತ, ಆದ್ರೆ ಅದು ಹೊಂದಲ್ಲ ಅಂತ ಹೇಳಿ ಹವಿಹಿ ಅನ್ನೋದು ವಸ್ತು, ಹುತಾನ ಹೋಮ ಮಾಡಲ್ಪಟ್ಟದ್ದು. ಹವಿಹಿ ಅನ್ನೋದು ಸುಮ್ಮನೆ ಒಂದು ದ್ರವ್ಯ, ದ್ರವ್ಯ ಅದು. ಇದು ಹವಿಹಿ ತಗೋದು, ಅದು ಹುತ ಆಗ್ಬೇಕು ಅಂತ ಏನಿಲ್ಲ.
ಹುತ ಅಂದ್ರೆ ಅದು ಹಾಕಿದ್ದಾಗ ಆದ್ಮೇಲೆ ಅದು ಹುತ. ಹೋಮ ಮಾಡಲ್ಪಟ್ಟದ್ದಾದ್ಮೇಲೆ ಅದು ಹುತ ಅನ್ಸ್ಕೊಳುತ್ತೆ. ಒಂದು ತುಪ್ಪ ಅಲ್ಲೇ ಇದೆ, ಅದು ಹುತವಾಗಿಲ್ಲ, ಏನೋ ಪಾತ್ರೆಯಲ್ಲಿದೆ, ಅದನ್ನ ಸೋಟಿಗೆ ಹಾಕೊಂಡು ಅಗ್ನಿ ಸ್ವಾಹ ಅದು ಹುತವಾಯ್ತು. ಹಾಕಿದ್ಮೇಲೆ ಅದು ಹುತವಾಯ್ತು. ಅದು ಹುತಮ್ಮ ಹಾಕಬೇಕಲ್ಲ. ಹವನ ಅಂತಾರೆ, ಹಾಕುವಿಕೆ. ಹವನ ಹೋಮ ಮಾಡುವಿಕೆ. ಹುತ ಹೋಮ ಮಾಡಿದ್ದಾಗ ಅದು ಇವಾಗ ಅಲ್ಲಿ ಪುರೋಹಿತಗಳು ಹಾಕಿಲ್ಲ, ಅಲ್ಲಿರೋ ಕಾಣದ ಅಗ್ನಿ ಹಾಕಿದ್ದು ಅದು ಹುತ. ಮಂತ್ರದಿಂದ ಹಾಕಿದ್ದಾದ ವಸ್ತು ಹುತ, ಹಾಕಬೇಕಾದ ವಸ್ತು ಹವಿಸ್ಸು. ಹಾಕುವನು ಕರ್ತೃ, ಹೌದು. ಹಾಕುವ ಕ್ರಿಯೆ ಅವನ ಕ್ರಿಯೆ ಭಾವ ಹವನ. ಅವನು ಹುತಂ ಮಾಡೋದನ್ನ ಅವನ ಕ್ರಿಯೆ ತಗೊಳ್ಳಿ, ಅವನ ಹೋಮ ಮಾಡಿದ್ದು ತಗೋಬೇಡಿ. ಯಾಕಂದ್ರೆ ಹವಿಸ್ಸು ಬಂದಾಗಿದೆಯಲ್ಲ. ಬಟ್ ನೀವು ಬೇರೆ ಬೇರೆ ಅರ್ಥ ಹೇಳ್ದಂಗೆ ಹೇಳ್ಬೋದು. ಅದಕ್ಕೆ ತಾನೆ ಅದೇ ತಾನೆ ಹೋಮ ಮಾಡಿದಾಗದು. ಹವಿಸ್ಸು ಅಂತ ಏನಿದೆ ತುಪ್ಪ, ಅದೆಲ್ಲ ಹಾಕಿದಾಗ ಹೋಮ ಹುತ ಅಂತ ಆಯ್ತು, ಅಲ್ಲಿದ್ದಾಗ ಹವಿಸ್ಸು ಅಂತಾಗಿದೆ. ಅದೇ ಅಲ್ಲಿ ಹುತ ಅನ್ಸ್ಕೊಳ್ತಿದ್ದ. ಅದರಿಂದ ಹುತ ಮನಕ್ಕೆ ಹವನ ಕ್ರಿಯಾ ಮಾಡ್ಬಿಟ್ರು. ಯತ್ತೇನ ಗಂತವ್ಯಂ ಫಲಂ ತದಪಿ ಬ್ರಹ್ಮೈವ. ಯಾವುದನ್ನು ಕುರಿತು ಅವ್ನು ಹೋಗ್ಬೇಕೋ, ಯಾವ ಸ್ವರ್ಗವನ್ನು ಇನ್ನೊಂದು ಯಾವ ಲೋಕಾಂತರವನ್ನು ಕುರಿತು ಹೋಗ್ಬೇಕೋ, ಆ ಹೋಗ್ಬೇಕಾದ ಲೋಕವೂ ಕೂಡ ಬ್ರಹ್ಮವೇ. ಗಂತವ್ಯವಾದ ಗಂತವ್ಯನ ಹೋಗಬೇಕಾದದ್ದ ಜಾಗ, ಡೆಸ್ಟಿನೇಷನ್ ಹೋಗಬೇಕಾದದ್ದು ಅದು ಕರ್ಮ ಪ್ರೇರವೇ ಅಲ್ಲ. ಇವ್ರು ಹೋಗ್ಬೇಕಾದ್ರು, ಅಜ್ಞಾನಿಗೆ ಹೋಗ್ಬೇಕಾದದ್ದು ಏನಿದೆ ಅದು ಇನ್ನೊಂದಿಷ್ಟ ಅದು ಬ್ರಹ್ಮವೇ. ಹಾ, ಜ್ಞಾನಿ ಹೋಗ್ಬೇಕಾಗಿಲ್ಲ, ಜ್ಞಾನಿ ಹೋಗೋದು ಇಲ್ಲ. ಜ್ಞಾನಿ ದೃಷ್ಟಿಲ್ಲ ಬ್ರಹ್ಮ ಅಂತ ಇದ್ದಾರೆ. ಜ್ಞಾನಿ ದೃಷ್ಟಿಯಲ್ಲಿ ಕರ್ತೃ ಇನ್ನು ಯಜ್ಞ ಮಾಡುವವರೆಲ್ಲ ಬ್ರಹ್ಮರು. ತಾನು ಯಜ್ಞ ಮಾಡ್ಬೇಕಾಗಿಲ್ಲ. ಅದಕ್ಕೆ ಯಾರ್ಯಾರು ಯಜ್ಞ ಮಾಡ್ತಾರೋ ಅವರೆಲ್ಲ ಬ್ರಹ್ಮರು. ಯಾವುದರಿಂದ ಯಜ್ಞ ಮಾಡ್ತಾರೋ ಅದೆಲ್ಲ ಬ್ರಹ್ಮ. ಎಲ್ಲಿ ಯಜ್ಞ ಮಾಡ್ತಾರೋ ಅದು ಬ್ರಹ್ಮ. ಯಾವುದನ್ನ ಹೋಮ ಮಾಡ್ತಾರೋ ಅದು ಬ್ರಹ್ಮ. ಎಲ್ಲಿ ಹೋಗ್ತಾರೋ ಅದು ಬ್ರಹ್ಮ. ಬ್ರಹ್ಮ ಕರ್ಮ ಸಮಾಧಿನ ಬ್ರಹ್ಮೈವ ಕರ್ಮ ಬ್ರಹ್ಮಕರ್ಮ. ಬ್ರಹ್ಮಕರ್ಮ ಸಮಾಧಿನ ಮೂಲ ಪದ. ಅದಕ್ಕೆ ಅರ್ಥ ಮಾಡಿದ್ದಾರೆ. ಬ್ರಹ್ಮವೇ ಕರ್ಮ ಬ್ರಹ್ಮಕರ್ಮ. ಕರ್ಮ ಅಂದ್ರೆ ಕ್ರಿಯೆ ಅಂದ್ರೆ ಸಹ ಬ್ರಹ್ಮವೇ ಕ್ರಿಯೆ ಬ್ರಹ್ಮ. ಅದು ಸಮಾಧಿ ತಸ್ಮಿನ್ ಸಮಾಧಿ ಯಶ್ಯ ಸಹ ಬ್ರಹ್ಮಕರ್ಮ ಸಮಾಧಿ. ಅದು ಅಲ್ಲಿ ಮನಸ್ಸನ್ನು ನಿಲ್ಲಿಸುವುದು, ಮನಸ್ಸನ್ನು ಊಹಿಸುವುದು ಅಂತ ಏನಿದೆ ಆ ಇದರಿಂದ ವ್ಯಾಪಾರದಿಂದ ಬ್ರಹ್ಮವನ್ನ ಮನಸ್ಸನ್ನು ನಿಲ್ಲಿಸುವುದು, ಮನಸ್ಸನ್ನು ಬ್ರಹ್ಮ ನಿಲ್ಲಿಸುವುದು ಅನ್ನೋ ಒಂದು ವ್ಯಾಪಾರದಿಂದ ತೇನ ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮೈವ ಗಂತವ್ಯಂ ಅಂತ. ಕರ್ಮದಲ್ಲಿ ಮನಸ್ಸನ್ನಿಟ್ಟಿರುವವನು ಬ್ರಹ್ಮ ಕರ್ಮ ಸಮಾಧಿ ಅನ್ಸುವನು. ಕರ್ಮದಲ್ಲಿ ಮನಸ್ಸಿಡ್ತಾನಲ್ಲ, ಕರ್ಮವು ಬ್ರಹ್ಮವೇ ತಾನೆ. ಅಲ್ಲಿ ಮನಸ್ಸಿಟ್ಟವನು ಬ್ರಹ್ಮಕರ್ಮ ಸಮಾಧಿ ಅಂತೆ. ಈ ಬ್ರಹ್ಮಕರ್ಮ ಸಮಾಧಿಯಿಂದ ಅವನು ಏನ್ ಹೋಗ್ಬೇಕೋ ಅದು ಬ್ರಹ್ಮ. ಬ್ರಹ್ಮಕರ್ಮ ಸಮಾಧಿ ನಾನು ಒಂದಿಷ್ಟು ಹೇಳಿದ್ರೆ ಅದು ಆಂತರಿಕ ಭಾವ. ಅದು ತಾನು ಅಷ್ಟೇ. ಹೌದು, ಹಿಂದೆ ಕನ್ಮಯ ಬ್ರಹ್ಮಕರ್ಮ ಸಮಾಧಿನ ಗಂತವ್ಯಂ ತದ್ ಬ್ರಹ್ಮೈವ ಅಂತ. ಬ್ರಹ್ಮವೇ ಕರ್ಮವಾದ್ದರಿಂದ ಬ್ರಹ್ಮಕರ್ಮವೆಂದಿದೆ. ಕರ್ಮ ಅನ್ನೋದು ಬ್ರಹ್ಮವೇ ತಾನೆ. ಕರ್ಮ ಒಟ್ಟು ಪೂರ್ತಿ ಇದಕ್ಕೆ ಹೆಸರು. ಆರಂಭದ ಅಂತ್ಯದೂರು ಇರ್ತಕ್ಕಂಥ ಒಟ್ಟು ಕ್ರಿಯೆ ಇದೆಯಲ್ಲ ಅದು ಬ್ರಹ್ಮವೇ. ಅದರಲ್ಲಿ ಸಮಾಧಿಯಿಂದ ಅದ್ರಲ್ಲಿ ಮನಸ್ಸಿಡೋದು. ಮನಸ್ಸಿಡೋದ್ರಿಂದ ಯಾವುದನ್ನು ಕುರಿತು ಹೋಗ್ತಾನೋ ಅದು ಕೂಡ ಬ್ರಹ್ಮವೇ. ಬ್ರಹ್ಮಕರ್ಮ ಸಮಾಧಿ ನಾನು ಸಾಧನ. ಬ್ರಹ್ಮವೆಂಬ ಕರ್ಮದಲ್ಲಿ ಮನಸ್ಸಿಟ್ಟದ್ರಿಂದ ಹೋಗಬೇಕಾದಂತಹ ಲೋಕ ಅಂತ ಏನಿದೆ, ಫಲ ಅಂತ ಏನಿದೆ ಅದು ಕೂಡ ಬ್ರಹ್ಮವೇ ಅಂತ ಕ್ಲಿಷ್ಟ ಶ್ಲೋಕ. ಲೌಕಿಕರು ಇದು ಅಗ್ನಿಹೋತ್ರ ಕರ್ಮ ನಡೀತಾ ಇದೆ ಅಂತ ಹೇಳ್ತಾರೆ. ತತ್ವಜ್ಞಾನಿ ಬ್ರಹ್ಮಕರ್ಮ ನಡೀತಾ ಇದೆ. ಬ್ರಹ್ಮಾತ್ಮಕವಾಗಿ ಎಲ್ಲ ಬ್ರಹ್ಮರೂಪವಾಗಿದೆಯಲ್ಲ ಇದ್ರ ಚರ್ಚೆ. ಏವಂ ಲೋಕಸಂಗ್ರಹಂಚಿಕೇಷುಣಾಪಿ ಕ್ರಿಯಮಾಣಂ ಕರ್ಮ ಪರಮಾರ್ಥತಃ ಅಕರ್ಮ. ಇದೇ ರೀತಿ ಇವನು ಲೋಕಸಂಗ್ರಹಕ್ಕಾಗಿ ಮಾಡಿದ್ರು ಕೂಡ ಅವನ ಕರ್ಮ ಕರ್ಮವಾಗಲ್ಲ. ಇವನು ಜ್ಞಾನಿಯಾಗಿ ಕರ್ಮ ಮಾಡಿದ್ರೆ ಅವನ ಕರ್ಮವೂ ಕರ್ಮವಾಗಲ್ಲ. ಅವ್ರದ್ದು ಕರ್ಮವೇ ಅವರಿಗೆ
ಅಜ್ಞಾನಿಗಳಾಗಿದ್ದವರಿಗೆ ಅಜ್ಞಾನಿ ಮಾಡ್ತಾ ಇದ್ದ ಜ್ಞಾನ ದೃಷ್ಟಿಯಿಂದ ಎಲ್ಲವೂ ಬ್ರಹ್ಮವೇ ಆಗಿದ್ರು ಕೂಡ ಅವ್ರಿಗೆ ಅದು ಕರ್ಮವೇ ಆಗಿದ್ದು ಅವ್ರು ಲೋಕಾಂತರ ಜನ್ಮಾಂತಕ್ಕೆ ಹೋಗ್ತಾರೆ, ಅವ್ರಿಗೆ ಫಲ ಉಂಟು. ಆದ್ರೆ ಇವನು ಜ್ಞಾನಿ ಆದ್ಮೇಲೆ ಮಾಡಿದ್ರು ಇವ್ ಕರ್ಮವು ಕೂಡ ಅಕರ್ಮ ಸಂಪದ್ಯತೆ, ಕರ್ಮವಾಗುವುದಿಲ್ಲ. ಓಹೋ, ಲೋಕಸಂಗ ಹಂಚಿಕೆ ಶುಣಾತ್ ಮತ್ತೆ ತಗೊಂಡ್ರು ಏವಂ ಅಂತ ಅದ ಅನ್ವಾಕರ್ಷಣ ಅದು. ಇದೇ ರೀತಿನೇ ಹೆಂಗ ಅಜ್ಞಾನ ಮಾಡುವ ಹಾಗೇನೆ ಜ್ಞಾನಿಯೇ ಮಾಡ್ಬಿಟ್ಟ ತಿಳ್ಕೊಳ್ಳಿ. ಜ್ಞಾನಿಯೇ ಮಾಡಿದ್ದಾದ್ರೆ ಅವನಿಂದ ಮಾಡಿದ್ದಾದ ಕರ್ಮ ಲೋಕಸಂಗ್ರಹದ ಕರ್ಮ ಆಗುತ್ತೆ. ಅವನಿಗೆ ಇದಿಲ್ವಲ್ಲ, ಕರ್ತೃತ್ವ ಬುದ್ಧಿ ಇಲ್ವಲ್ಲ, ಫಲಾಪೇಕ್ಷೆ ಇಲ್ವಲ್ಲ. ಹಾಗಾಗಿ ಅವನು ಮಾಡೋದೆಲ್ಲ ಲೋಕಸಂಗ್ರಹಕ್ಕಾಗಿ ಮಾಡ್ಬೇಕು, ಇಲ್ಲಿಂದ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ಕರ್ಮ ನಿಜವಾಗಿ ಅಕರ್ಮವಾಗಿರುತ್ತೆ ಎಂದ್ರು. ಜನಕಾದಿಗಳು ಮಾಡುವ ಕರ್ಮ ಅಕರ್ಮ ಅಂತ ಅರ್ಥ. ಯಾಕೆ ಹೇಳಿ ಅಕರ್ಮ? ಬ್ರಹ್ಮ ಬುದ್ಧಿ ಉಪಮೂರ್ತಿ ತತ್ವ. ಉಪಮೂರ್ತಿ ತತ್ವ ಏನು? ಮೃದಿ ಚೂರ್ಣನೆ. ಮೃದು ಮರ್ದನ ಧಾತು ಇಲ್ಲ, ಮೃದಿ ಚೂರ್ಣನೆ, ಪುಡುಪುಡಿ ಆಗೋದು ಅಂತ. ಬ್ರಹ್ಮ ಅನ್ನೋ ಬುದ್ಧಿನೇ ಎಲ್ಲ ಪುಡುಪುಡಿ ಆಗೋದ್ರಿಂದ ಅಳಿಸೋಗ್ಬಿಟ್ಟಿದೆ. ಎಲ್ಲ ಬ್ರಹ್ಮವೇ. ಹೀಗೆ ಆ ರಜ್ಜು ಬುದ್ಧಿಯಿಂದ ಸರ್ಪ ಪುಡುಪುಡಿಯಾಗಿ ಹೋಯ್ತು, ಹಾಗೆ ಶುಕ್ತಿಕಾ ಬುದ್ಧಿಯಿಂದ ರಜತ ಪುಡುಪುಡಿಯಾಗಿ ಹೋಯ್ತು. ಹಾಗೆ ಬ್ರಹ್ಮ ಬುದ್ಧಿಯಿಂದ ಎಲ್ಲ ಪುಡುಪುಡಿಯಾಗಿ ಹೋಗ್ಬಿಡ್ತು. ಬ್ರಹ್ಮ ಬುದ್ಧಿನ ಉಪಯೋಗವಾಗಿರೋದ್ರಿಂದ ಅದು ಅಕರ್ಮವಾಗತ್ತೆ. ಏವಂ ಸತಿ ನಿವೃತ್ತ ಕರ್ಮಣೋಪಿ ಸರ್ವಕರ್ಮ ಸನ್ಯಾಸಿನಃ ಸಮ್ಯಗ್ದೇಶಸ್ತುತ್ಯರ್ಥಂ ಯಜ್ಞತ್ವ ಸಂಪಾದನಂ ಜ್ಞಾನಸ್ಯ ಸುತರಾಂ ಉಪಪದ್ಯತೆ. ಈ ರೀತಿ ಅರ್ಥ ಮಾಡಿದ್ರೆ ಇನ್ನೊಂದು ರೀತಿ ಮಾಡಬಾರ್ದು ಅಂತ ಅಂದ್ರೆ ದೃಷ್ಟಿ ವಿಧಾನ ಅಲ್ಲ ಅಂತ ಮುಂದೆ ಅದು ಚರ್ಚೆ ಮಾಡ್ತಾರೆ. ಇದನ್ನ ದೃಷ್ಟಿ ವಿಧಾನ ತಗೊಂಡ್ಬಿಡ್ತಾರೆ. ಭರತ ಪ್ರಪಂಚರು ಭಾವನೆ ಮಾಡ್ಬೇಕು, ಎಲ್ಲರೂ ಕೂಡ ಕರ್ಮ ಮಾಡುವಾಗ ಈ ಜುಹು ಬ್ರಹ್ಮ, ಈ ಹವಿಸ್ಸು ಬ್ರಹ್ಮ, ಅಗ್ನಿ ಬ್ರಹ್ಮ, ನಾನು ಬ್ರಹ್ಮ, ಅಹಂಚ ಬ್ರಹ್ಮ, ಭೋಕ್ತಾಚ ಬ್ರಹ್ಮ, ಸರ್ವಂ ಖಲೀದಂ ಬ್ರಹ್ಮ ಹೇಳ್ತಾರೆ. ಬ್ರಹ್ಮ ಬ್ರಹ್ಮವಿ ತುಂಬಾ ಬೇರೆ ಹೇಳ್ತಾರೆ. ದಾಲ್ಕಾನಸೆಲ್ಲ ಬಂದ್ರೆ ಹೇಳ್ತಿದ್ರು ಬ್ರಹ್ಮವೇ. ಆಂಜ ಬ್ರಹ್ಮ ಭಕ್ತಾಜ್ಮ ಅದೆಲ್ಲ ಹೇಳಲ್ಲ. ನೆನ್ನೆ ಹೇಳ್ದ ನಮ್ ಗುರುಕ ಭಗವಂತ ತಗೊಂಡಿದ್ದೆ ಹೊರತು ಭಗವಂತ ಶುರು ಮಾಡಿದ್ದಲ್ಲ ಅಂತ. ಅವರು ಶಾದ್ಯದಲ್ಲಿ ಪ್ರಾಚೀನ ಗುರುದ್ವಾರದಲ್ಲಿ ತಗೊಂಡಿದಾರಲ್ಲ, ಆ ಶಾದ್ಯದಲ್ಲಿ ಬಂದಿರೋದು ಶಾದ್ಯ ಪ್ರಾಚೀನವಾದದ್ದಾದ್ರಿಂದ ಅದು ಹಿಂದಿ ಇಚ್ಚು ಶ್ಲೋಕ ಅಂತಾರಪ್ಪ. ಏನ ಹೀಗೆ ಗುರುಗಳ ಈ ಶ್ಲೋಕ ಮತ್ತೆ ಇವ್ರಿಗೂ ತಗೋಬಹುದು. ನೀವು ನಿನ್ನೆ ಹೇಳಿದ್ರಲ್ಲ ಗೃಹಸ್ಥ ಜ್ಞಾನಿಗೆ ಅಂತ, ಆದ್ರೆ ಟ್ರೈ ಮಾಡ್ತಾರೆ ನಮ್ಮಂತವ್ರು ಸಾಧನೆ ಮಾಡೋರ್ಗು ಅಪ್ಲೈ ಆಗುತ್ತೆ ಹಂಗಿದ್ರೆ. ಗೃಹಸ್ಥ ಜ್ಞಾನಿ ಇದೆ, ನಾವು ಆ ಭಾವನೆ ಇಟ್ಕೊಂಡು ಮಾಡ್ತೀವಿ. ಭಾವನೆ ಇಟ್ಕೊಂಡು ಮಾಡ್ಬೋದು, ಆದ್ರೆ ಈ ಶ್ಲೋಕ ಭಾವನೆ ಹೇಳಕ್ ಬಂದಿಲ್ಲ. ಭಾವನೆ ಮಾಡಿದ್ರೆ ತಪ್ಪ ಅಂತ ಕೇಳಿದ್ರೆ ತಪ್ಪುನಕ್ಕಾಗಲ್ಲ. ಆದ್ರೆ ಶ್ಲೋಕದ ತಾತ್ಪರ್ಯ ಮಾತ್ರ ಉಪಾಸನಾ ವಾಕ್ಯ ಅಲ್ಲ. ಇದು ವಾಕ್ಯ ಜ್ಞಾನ ವಾಕ್ಯ, ಇದು ಅನುಭವ ವಾಕ್ಯ. ಇದು ಜ್ಞಾನಿ ಅನುಭವನ ಅನುವಾದ ಮಾಡ್ತಾ ಇದೆ. ಏವಂ ಸತಿ ಅದು ಈ ರೀತಿ ಆದ್ರೆ ಎಲ್ಲಾ ಕರ್ಮವನ್ನು ತೊಲಗಿಸಿಕೊಂಡಂತಹ, ಎಲ್ಲಾ ಕರ್ಮವನ್ನು ಕೈ ಬಿಟ್ಟಂತಹ ಸನ್ಯಾಸಿಯ ಜ್ಞಾನ ಇದೆ ಅಂದ್ರೆ ಆ ಸಮ್ಯಕ್ ಜ್ಞಾನವನ್ನು ಹೊಗಳೋಕ್ಕೋಸ್ಕರವಾಗಿ ಈಗ ಅದನ್ನು ಯಜ್ಞಾನಿ ಮಾಡ್ತಾ ಇದೆ. ಅವನು ಕರ್ಮ ಬಿಟ್ಟಿದ ಅನ್ಕೋಬೇಡ್ರಪ್ಪ. ಜ್ಞಾನಿ ಸನ್ಯಾಸಿ ಕರ್ಮ ಬಿಟ್ಟಿದ ಅನ್ಕೋಬೇಡಿ. ಲೋಕದಲ್ಲಿ ಕರ್ಮ ಮಾಡೋರು ದೊಡ್ಡವರು ಒಂದು ಸಾಮಾನ್ಯ ಪ್ರಸಿದ್ಧಿ ಇದೆ. ಅಗ್ನಿಹೋತ್ರ ಕರ್ಮ ಮಾಡೋರು, ಯಜ್ಞ ಮಾಡೋರು ದೊಡ್ಡವರು. ಅವನು ಲಂಡ, ಅವನು ಏನು ಮಾಡದ, ಕರ್ಮನ ಮಾಡೋದು ಏನು ಮಾಡೋದು, ಚಿಂತಾನೆ ಮಾಡ್ತಾನೆ ಅಂತ ಹಾಗೆ ಅನ್ಕೋಬೇಡಿ. ಅವನ ಯಜ್ಞ ನಿರಂತರ ಯಜ್ಞ. ಇವರು ಅರ್ಧ ಗಂಟೆ ಮಾತ್ರ ಅಗ್ನಿಹೋತ್ರ ಮಾಡೋದು. ಇವನಿಗೆ ಎಲ್ಲವೂ ಬ್ರಹ್ಮ ಬುದ್ಧಿಯಿಂದ ಅಳಿಸಿದ್ದಾದ್ರಿಂದ ಇಡೀ ಜೀವನವೇ ಯಜ್ಞ. ಇವನ ಏನ್ ನೋಡ್ತಾನೆ, ಏನ್ ಕೇಳ್ತಾನೆ, ಏನ್ ಮಾಡ್ತಾನೆ, ಎಲ್ಲ ಯಜ್ಞಮಯವೇ ಒಂದು. ಹಾಗಾದ್ರಿಂದ ಇವನಿಗೆ ಯಜ್ಞತ್ವ, ಈ ಜ್ಞಾನವನ್ನು ಯಜ್ಞ ಅಂತ ಹೊಗಳ್ತು ಇನ್ನು ಚೆನ್ನಾಗಿ ಹೊಂದತ್ತೆ ಅಂತ ಇದ್ದಾರೆ. ಇವನ ಜ್ಞಾನವನ್ನು ಯಜ್ಞ ಅಂತ ಹೊಗಳೋದೇ ಇಲ್ಲಿನ ಒಂದು ತಾತ್ಪರ್ಯ, ಈ ಭಾಗದ ಉದ್ದೇಶ ಅಷ್ಟೇ ಹೊರತು
ಆ ಯಜ್ಞತ್ವ ದೃಷ್ಟಿಯನ್ನು ಮಾಡ್ಕೊಳ್ಬೇಕು ಅನ್ನೋ ಬ್ರಹ್ಮತ್ವ ದೃಷ್ಟಿ ಮಾಡೋಕ್ಕೋಸ್ಕರ ಬಂದ ಶ್ಲೋಕ ಅಂತ ಮಾತ್ರ ಮಾಡ್ಕೋಬೇಡಿ. ಸಮ್ಯಕ್ ದೇಶನ ಹೊಗಳಕ್ಕೋಸ್ಕರವಾಗಿ ಯಜ್ಞತ್ವ ಸಂಪಾದನೆ ಮಾಡ್ತಾ ಇದೆ ಈ ಜ್ಞಾನವನ್ನ. ನಾವಾಗಿ ಯಜ್ಞಕ್ಕಿಂತ ಸಮ್ಯಕ್ ದೇಶ ದೊಡ್ಡದು, ಆದ್ರೂ ಲೋಕದಲ್ಲಿ ದೊಡ್ಡದು ಅನ್ನೋದು ಯಜ್ಞವೇ. ಅದನ್ನ ದೊಡ್ಡದಾಗಿರೋ ಯಜ್ಞದಿಂದ ಸಮ್ಯಕ್ ದೇಶವನ್ನು ಹೊಗಳ್ತಾ ಇದ್ದಾರೆ. ಹೀಗಾಗುತ್ತೆ ಅಂದ್ರೆ ಮಹಾರಾಜನ್ ಡಿ ಸಿ ನೀನು ಇದು ಸಿ ಅಂತ ಹೇಳ್ದಂಗ ಕಿಳಿಸಂಗ ಆದ್ರೆ ಇವನಿಗೆ ಡಿ ಸಿಗಿಂತ ದೊಡ್ಡವನು ಗೊತ್ತೇ ಇಲ್ವಲ್ಲ. ಹಾಗಾಗಿ ಡಿ ಸಿ ಡಿ ಸಿ ಅಂತ 100 ಡಿ ಸಿ ಇಟ್ಕೊಳ್ತಾನೆ. ಡಿಸ್ಟ್ರಿಕ್ಟ್ ಒಂದು ಡಿ ಸಿ ಇದ್ರೆ ಮಹಾರಾಜನ ಎಲ್ಲಾ ಡಿಸ್ಟ್ರಿಕ್ಟ್ ಡಿ ಸಿ ಕೈಯ ಮಹಾರಾಜನ SP ಡಿ ಸಿ ಅಂತ ಹೊಗಳಿದ್ರೆ ಹೇಗೆ ಅವಮಾನವೋ ಹಾಗೆ ಬ್ರಹ್ಮಜ್ಞಾನ ಯಜ್ಞ ಅಂತ ಹೊಗಳೋದು ಅವಮಾನ, ಕೀಳೋದು. ಆದ್ರೂ ಕೂಡ ಲೋಕದ ದೃಷ್ಟಿಯಿಂದ ಯಜ್ಞ ದೊಡ್ಡದು ಅಂತ ಬುದ್ಧಿಯನ್ನು ಇಟ್ಕೊಂಡು ಹೊಗಳ್ತಾ ಇದೆ ಅಂತ. ಯಜ್ಞ ಅದು ಬ್ರಹ್ಮಜ್ಞಾನಿಗೆ ಜ್ಞಾನ ಯಜ್ಞ ಅಂತ ಯಜ್ಞತ್ವ ಸಂಪಾದನೆ ಮಾಡ್ಕೊಳ್ತಾ ಇದೆ. ಅದು ಕೀಳಾದದ್ನ ಹೋಲಿಕೆ ಕೊಡೋದು. ಯಾಕಂದ್ರೆ ಇದಕ್ಕಿಂತ ದೊಡ್ಡದನ್ನು ನಿಲ್ವಲ್ಲ ಹೋಲಿಕೆ. ಆಕಾಶಕ್ಕಿಂತ ದೊಡ್ಡ ಹೋಲಿಕೆ ಜಗತ್ತಲ್ಲಿ ಇಲ್ಲವಾದ್ರಿಂದ ಆಕಾಶ ಆತ್ಮ ಆಕಾಶವತ್ ಸರ್ವಗತಶ್ಚ ನಿತ್ಯ ಯಾವಾಯಮ ಆಕಾಶ ಕೊಡ್ತದೆ. ಸಮ್ಯಕ್ ದೇಶವನ್ನು ಸಮ್ಯಕ್ ದೇಶನ ಸ್ತುತಿಗೋಸ್ಕರವಾಗಿ ಅದನ್ನು ಯಜ್ಞತ್ವ ಸಂಪಾದನೆ ಮಾಡೋದು ಜ್ಞಾನವನ್ನ ಚೆನ್ನಾಗಿ ಹೊಂದತ್ತೆ. ಯದ್ ಅರ್ಪಣಾದಿ ಅಧಿಯಜ್ಞೆ ಪ್ರಸಿದ್ಧಂ ತದಸ್ಯ ಅಧ್ಯಾತ್ಮಂ ಬ್ರಹ್ಮೈವ ಪರಮಾರ್ಥದರ್ಶಿನಃ ಇತಿ. ಇದೇ ಶ್ಲೋಕದ ತಾತ್ಪರ್ಯ. ಅಧಿಯಜ್ಞದಲ್ಲಿ ಅಂದ್ರೆ ಯಜ್ಞದ ಸಂಬಂಧವಾಗಿ ಅರ್ಪಣಾದಿಗಳು ಏನು ಪ್ರಸಿದ್ಧವಾಗಿದೆ ಅದು ಈ ಜ್ಞಾನಿಗೆ ಎಲ್ಲವೂ ಬ್ರಹ್ಮವೇ ಅನ್ನೋದೇ ತಾತ್ಪರ್ಯ. ಅಧಿಯಜ್ಞನ ಯಜ್ಞಮಧಿ ಅಧಿಯಜ್ಞಂ ಸೋಮಯಾಗ ಆಗ್ಬೋದು ಅಥವಾ ದಶಮುಂಡ ಯಾವ್ದು ಅಲ್ಲಿ ಜುಹು ಉಪಮರ್ಧವಾಗಲಿ ಅಗ್ನಿ ಆಗಲಿ ಹವಿಸ್ಸು ತುಪ್ಪ ಸೋಮ ಅಥವಾ ಚರುಪುಡಾಶಗಳು ಏನೇ ಇದ್ದು ಕೂಡ ಅದೆಲ್ಲವೂ ಈ ಜ್ಞಾನಿಗೆ ಇದರ ಅಧ್ಯಾತ್ಮವಾದ ಬ್ರಹ್ಮವೇ ಎಲ್ಲ ತೋರ್ತಾ ಇದೆ. ಪರಮಾರ್ಥದಲ್ಲಿ ಎಲ್ಲವೂ ಬ್ರಹ್ಮವೇ. ಅನ್ಯಥಾ ಸರ್ವಸ್ಯ ಬ್ರಹ್ಮತ್ವೇ ಅಪ್ರಣಾದೀನಾಮೇ ವಿಷಯತೋ ಬ್ರಹ್ಮತ್ವಾಭಿಧಾನಂ ಆರ್ಥಕಂ ಸ್ಯಾತ್. ಅಲ್ಲ ನಿಜ ಹೇಳಿದ್ರೆ ಇಡೀ ಬ್ರಹ್ಮಲೋಕಾದಿ ಸ್ಥಾವರ ಅಂತ ಎಲ್ಲವೂ ಅವನಿಗೆ ಬ್ರಹ್ಮ. ಅಷ್ಟು ಬ್ರಹ್ಮವಾಗಿರುವಾಗ ಇಷ್ಟನ್ನೇ ಬ್ರಹ್ಮ ಯಜ್ಞದ ಕೆಲವು ಪಾರ್ಟ್ಗಳು ಮಾತ್ರ ಬ್ರಹ್ಮ ಅಂತ ಹೇಳೋದ್ರಲ್ಲಿ ಏನ್ ವಿಶೇಷ? ಆ ಬ್ರಹ್ಮಜ್ಞಾನವನ್ನು ಯಜ್ಞ ಅಂತ ಹೊಗಳೋದು ಒಂದು ತಿಳಿದೇ ಹೋದ್ರೆ ದಂಡ ಹಾಕಿರೋದು. ಜ್ಞಾನವನ್ನು ಯಜ್ಞತ್ವ ಸಂಪಾದನೆ ಮಾಡೋಕೋಸ್ಕರ ಹೇಳಿದ್ವು. ಹಾಗಿಲ್ಲದೇನೆ ಯಜ್ಞತ್ವ ಸಂಪಾದನೆ ಮಾಡೋಕ್ ಅಲ್ಲ ಅಂತ ಆಗ್ಬಿಟ್ರೆ ಅರ್ಪಣಾದಿಗಳು ಅಷ್ಟನ್ನೇ ಬ್ರಹ್ಮ ಅಂತ ಸಂಪಾದನೆ ಮಾಡೋದು ಏನು ವಿಶೇಷವಿಲ್ಲಪ್ಪ. ಈ ಸ್ಥಾವರ ಜಂಗಮವಲ್ಲ ಅವನು ಬ್ರಹ್ಮವಾಗಿರುವಾಗ, ಈ ಸಮಸ್ತ ಜಗತ್ತೇ ಬ್ರಹ್ಮರೂಪದಿಂದ ಕಾಣುತ್ತಿರುವಾಗ ಅರ್ಪಣಾದಿಗಳು ಅಷ್ಟನ್ನೇ ವಿಶೇಷವಾಗಿ ಬ್ರಹ್ಮವಾಗಿದೆ ಅಂತ ಹೇಳೋದು ಏನು ವಿಶೇಷವಾಗೋದೇ ಇಲ್ಲ. ಯಾವ್ದಿಲ್ಲದೆ ಹೋದ್ರೆ ಸಮ್ಯಜ್ಞಾನ ಹೊಳಕೋಸ್ಕರವಾಗಿ ಹೇಳಿದ್ದು ಅಂತ ಅಲ್ಲದೆ ಹೋದ್ರೆ ಸಮ್ಯಜ್ಞಾನ ಹೊಳಕೋಸ್ಕರವಾಗಿ ಯಜ್ಞದ ಸಂಪಾದನೆಯಿಂದ ಹೊಂದತ್ತೆ. ಸಮ್ಯಜ್ಞಾನ ಹೊಳಕೋ ಅಲ್ಲ ಅಂತ ಆದ್ರೆ ಇಷ್ಟನ್ನೇ ಯಾಕೆಲ್ಲ ಬ್ರಹ್ಮ ಅಂತ ಅನ್ಬೇಕು? ಇಡೀ ಸಾವ ಜಂಗಮಲ್ಲೂ ಬ್ರಹ್ಮವಾಗಿರುವಾಗ ನೀವು ಹೇಳಿದ್ರೆ ಕೀಳ್ ಮಾಡ್ದಂಗಾಯ್ತು. ಇವನ್ ದೃಷ್ಟಿಲಿ ಈ ಸತ್ಯಲೋಕ ಅಂತ ಎಲ್ಲವೂ ಇವನ್ ದೃಷ್ಟಿಲಿ ಬ್ರಹ್ಮಲ್ಲೇ ಕಲ್ಪಿತವಾಗಿರೋದು. ಅನ್ಯಥಾ ಏನರ್ಥ? ಹಾಗಿಲ್ಲದೆ ಹೋದ್ರೆ ಹೇಗಿಲ್ಲದೆ ಹೋದ್ರೆ ಅಲ್ವೋ ಸಮ್ಯಕ್ ದ್ವೇಷವನ್ನು ಹೊಗಳಕ್ಕೋಸ್ಕರವಾಗಿ ಅಲ್ಲ ಅಂತ ಆದ್ರೆ ಸಮ್ಯಕ್ ದ್ವೇಷವನ್ನು ಹೊಗಳೋದು ಏನು ಅಂತ ಹೊಗಳ್ತಾ ಇದೆ? ಸಮ್ಯಕ್ ದ್ವೇಷವನ್ನ ಯಜ್ಞ ಅಂತ ಸಮ್ಯವನ್ನ ಯಜ್ಞ ಅಂತ ಹೊಗಳ್ಬೇಕು. ಅದಕ್ಕೋಸ್ಕರ ಬ್ರಹ್ಮತ್ವ ಸಂಪಾದನೆ ಮಾಡ್ತಾ ಇದೆ. ಇಲ್ಲಿ ಹಾಗಿಲ್ಲ, ಯಜ್ಞತ್ವ ಸಂಪಾದನೆ ಬ್ರಹ್ಮ ಸಮ್ಯಕ್ ದ್ವೇಷವನ್ನು ಹೊಗಳೋದು ಇಲ್ಲವಾಗಿದ್ರೆ ಈ ಜಾವಜನ್ಮಲ ಬ್ರಹ್ಮವಾಗಿರುವಾಗ ಇಷ್ಟನ್ನೇ ಬ್ರಹ್ಮ ಸೇರೋದು ಏನು ವಿಶೇಷವಿಲ್ಲ. ತಸ್ಮಾತ್ ಬ್ರಹ್ಮೈವೇದಂ ಸರ್ವಂ ಅಭಿಜಾನತೋ ವಿಷಃ ಕರ್ಮಾಭಾವ. ಕರ್ಮವನ್ನು ಹೇಳಕ್ ಬಂದೆ ಅಂದ್ರೆ ಕರ್ಮ ಇಲ್ಲ ಅಂತ ಬಂದೆ ಅಂತಾರೆ. ಯಾದ್ರಿಂದ ಎಲ್ಲವೂ ಬ್ರಹ್ಮವೇ ಕಂಡ್ಕೊಂಡಂತಹ ಜ್ಞಾನಿಗೆ ಸ್ವರೂಪತಃ ಅವನಿಗೆ ಕರ್ಮವಿಲ್ಲ. ಯಾಕೆ ಹೇಳೋ? ಕರ್ತೃತ್ವ ಬುದ್ಧಿಯೇ ಇಲ್ಲ. ಕರ್ಮಕ್ಕೆ ಕರ್ತೃತ್ವ ಬುದ್ಧಿ ಬಹಳ ಮುಖ್ಯ. ಅದೇನಾಗಿದೆ? ಬ್ರಹ್ಮ ಬುದ್ಧಿನ ಪುರ್ಪುಡಿಯಾಗಿ ಹೋಗ್ಬಿಟ್ಟಿದೆ, ಅಳಿಸೋಗ್ಬಿಟ್ಟಿದೆ, ಡಿಲೀಟ್ ಆಗಿದೆ. ಕಾರಕ ಬುದ್ಧ ಭಾವಾಚ, ಕಾರಕ ಸತ್ಯತ್ವ ಬುದ್ಧ ಭಾವಾಚ ಅರ್ಥ. ಕಾರಕ ಬುದ್ಧಿ ಕಾರಕ ಕಾರಣ ಅಂತಲ್ಲ, ಕಾರಕ ಸತ್ಯತ್ವ ಬುದ್ಧಿ ಇಲ್ಲ ಅವನಿಗೆ. ಇದು ಕಾರಕ, ಇದು ಕಾರ್ಯ, ಅದು
ಬುದ್ಧಿ ಇರುವುದಿಲ್ಲವಾದ್ರಿಂದ ಅಂತ. ಅಂದ್ರೆ ಕಾರಕ ಬುದ್ಧಿನ ಕಾರಕದಲ್ಲಿ ಸತ್ಯತ್ವ ಬುದ್ಧಿ ಇರಲ್ಲ ಅಂತ. ಕಾರಕ ಅಂದ್ರೆ ಕ್ರಿಯಾ ಸಾಧನವಾದ ವಸ್ತುವಿನ ಕಾರಕ ಅಂತಾರೆ. ಈ ಸೌಟು, ಆ ತುಪ್ಪ, ಆ ಅಗ್ನಿ, ಆ ಯಜಮಾನ ಇದೆಲ್ಲ ಕಾರಕವೇ. ಕ್ರಿಯಾ ನಿರ್ವರ್ತಕಂ ಸಾಧನಂ ಕಾರಕಂ ಅಂತ ಮಾಡಿದ್ದಾರೆ. ಕ್ರಿಯೆಯನ್ನು ಉಂಟು ಮಾಡುವ ಸಾಧನ ಕರ್ತೃ ಬರಬೇಕು. ಕರ್ತೃವಿಗೆ ಸೌಟು ಇರಬೇಕು, ತುಪ್ಪ ಇರಬೇಕು, ಅಗ್ನಿ ಇರಬೇಕು. ಅದೆಲ್ಲ ಹೋಮ ಮಾಡುವುದು ಕ್ರಿಯೆ. ಅದಕ್ಕೆ ಏನೇನು ಬೇಕೋ ಎಲ್ಲವೂ ಕಾರಕ. ಕರೋತೀತಿ ಕಾರಕಂ, ಕ್ರಿಯೆಯನ್ನು ಉಂಟು ಮಾಡುತ್ತೆ ಅಂತ ಕಾರಕ. ನಹಿ ಕಾರಕ ಬುದ್ಧಿರಹಿತಂ ಯಜ್ಞಾಖ್ಯಂ ಕರ್ಮ ದೃಷ್ಟಂ. ಅದು ಅನುಭವ ಇದೆ ಏನದು ಅಲ್ವೇ ಅಂತ. ಕಾರಕ ಬುದ್ಧಿ ಇಲ್ಲದ್ದಾಗಿರುವ ಯಜ್ಞಾಖ್ಯವಾದ ಯಜ್ಞ ಕರ್ಮ ಅದು ಕಂಡಿಲ್ಲ ಅಲ್ವೇ. ಕಾರಕಗಳೇ ಇಲ್ಲ. ಒಂದು ಯಜ್ಞ ಏನ್ ಅಗ್ನಿ ಇಲ್ವಂತೆ, ದರ್ಭೆ ಇಲ್ವಂತೆ, ನೀರಿಲ್ವಂತೆ, ತುಪ್ಪ ಅಥವಾ ಹೋಮದ್ರವ್ಯ ಇಲ್ವಂತೆ, ಖರ್ಚುಗಳು ಇಲ್ವಂತೆ. ಎಂತ ಯಜ್ಞ ನಡೆಯುತ್ತೆ? ಅದು ನಡೆಯೋದು ಫಸ್ಟ್ ಖರ್ಚು ಮುಖ್ಯ. ಸ್ವತಂತ್ರ ಕರ್ತ, ಆಮೇಲೆ ಕರ್ತೃಪ್ಸಿದ ಕರ್ಮ, ಆಮೇಲೆ ಏನು ಜ್ಯೋತಿ ತಸ್ಕರ ಕರ್ಣ. ಇದು ಲೌಕಿಕ ಕ್ರಿಯೆಗೂ ಸಮಾನ. ಯಾವ ಕ್ರಿಯೆಗೂ ಕಾರಕ ಇಲ್ಲದೆ ಆಗೋಲ್ಲ. ಕಾರಕ ಬುದ್ಧಿರಹಿತವಾಗಿ ಯಜ್ಞಾಭ್ಯಾಸದ ಕರ್ಮ ಎಂದು ಕಂಡಿಲ್ಲ. ಯಜ್ಞೋತ್ಸಾಧಿಕಂ ಕರ್ಮ ಶಬ್ದ ಸಮರ್ಪಿತ ದೇವತಾ ವಿಶೇಷ ಸಂಪ್ರದಾನಾದಿ ಕಾರಕ ಬುದ್ಧಿಮತ್ ಕರ್ತೃತ್ವಾದಭಿಮಾನ ಫಲಾಭಿಸಂಧಿ ಮಚ್ಚ ದೃಷ್ಟಂ ನ ಉಪಮರ್ಜಿತ ಕ್ರಿಯಾಕಾರಕ ಫಲಭೇದ ಬುದ್ಧಿಮತ್ ಕರ್ತೃತ್ವಾಭಿಮಾನ ಫಲಾಭಿಸಂಧಿರಹಿತಂ ವಾ. ಎಲ್ಲಾ ಅಗ್ನಿಹೋತ್ರ ಮುಂತಾದ ಕರ್ಮ. ಆ ಸರ್ವ ಶಬ್ದ ಸಂಕೋಚ ವಿದ್ಯೆ, ಅಶ್ವಮೇಧ ಅಂತ ಅದು ಎಲ್ಲಾ ಕರ್ಮ ತಗೊಂಬಿಡಿ, ಮತ್ತು ಲೌಕಿಕ ಕರ್ಮನು ತಗೊಂಬಿಡಿ. ಎಲ್ಲಾ ಕರ್ಮವು ಶಬ್ದ ಅಂದ್ರೆ ಶ್ರುತಿ, ಸಮರ್ಪಿತ ಅಂದ್ರೆ ನಮ್ಮ ಬುದ್ಧಿಗೆ ತಿಳಿಸಿಕೊಟ್ಟ ಅಂತ. ಸಮರ್ಪಣೆ ಮಾಡೋದು ಬುದ್ಧಿಗೆ ಸಮರ್ಪಣೆ ಮಾಡ್ತೇವೆ ಶ್ರುತಿ. ಆಜ್ಯೇನ ಜುಹೋತಿ ಪಯಸಾ ಜುಹೋತಿ ಅಂತ ಹೇಳ್ಕೊಳ್ಳೆ, ಓ ತುಪ್ಪದ ಹೋಮ ಮಾಡ್ಬೇಕು, ಹಾಲಿನ ಹೋಮ ಮಾಡ್ಬೇಕು ಅಂತ ಶ್ರುತಿಯು ಸಮರ್ಪಿತ ಸಮ್ಮನ್ನು ಚೆನ್ನಾಗಿ ನಮ್ಮ ಬುದ್ಧಿಗೆ ತಿಳಿಸ್ಕೊಡತ್ತೆ. ಇದನ್ನ ಹೀಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು ಅಂತ. ಸಂಶ ಕಿಂಗ್ ಕೇನ ಕಥಂ, ಹಾಗಂದ್ರೆ ಏನು, ಯಾವ್ದನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲವನ್ನೂ ಹೇಳ್ಕೊಡುತ್ತೆ. ಶಬ್ದ ಸಮರ್ಪಿತ ಅಂದ್ರೆ ಶ್ರುತಿಯು ತಿಳಿಸಿಕೊಟ್ಟದ್ದಾಗಿರುವ ದೇವತಾ ವಿಶೇಷ. ಇಂಥ ದೇವತೆಗೆ ಈ ಕರ್ಮ. ಹಾಗೆ ಕಾ ದೇವತಾ, ಅದು ಮೊದಲ ಪ್ರಶ್ನೆ ಬರುತ್ತೆ. ಹೇಗೆ ಇದಕ್ಕೆ ಈ ದೇವತೆ ಯಾರು? ಅಗ್ನಿಯಿಂದ ಅಗ್ನಿ ಪ್ರಧಾನ ದೇವತಾ, ಸೃಷ್ಟಕ ಪ್ರಯಾಜಾದೇವ ಅಂಗ ದೇವತಾ, ದೇವಾ ಜಪಾಶ್ಚ ಅಂತ ಹೇಳಿ ದಶಪೂರ್ಣ ಮಾಸದಲ್ಲಿ ಬರುತ್ತೆ. ಆಮೇಲೆ ಈ ಸೋಮಯಾಗ ಇಂದ್ರಾಗ್ನಿ ಅಗ್ನಿ ಇಂದ್ರನೇ ಪ್ರಧಾನ ಸೋಮಯಾಗಕ್ಕೆ. ಆ ದೇವತೆ ಬಿಡೋ ಹಾಗಿಲ್ಲ. ಅಲ್ಲಿ ಇದ್ರಲ್ಲಿ ಬರುವಾಗ ಒಂದು ಎಕ್ಸ್ಟ್ರಾ ದೇವತೆ ಹೇಳ್ಬಿಟ್ಟ ಅಂದ್ರೆ ಅದು ಇಲ್ದಾಗ ಅದಕ್ಕಿಲ್ಲ, ಕರ್ಮದಲ್ಲಿ ನಿಂದೆ ಹೋದ್ರುವೆ ದೇವತೆ ಆಸ್ಕಾರ ಮಾಡಿ ಕರೆದ ಮೇಲೆ ಕೊಡದೆ ಇದ್ರೆ ಹೇಗೆ ಅತಿಥಿ ಮನೆ ಕರೆದು ಸತ್ಕಾರ ಮಾಡಿದ್ರೆ ಕಳಿಸಿದ್ರೆ ಹೇಗೆ ಅಪಚಾರ ಆಗುತ್ತೋ, ಈ ದೇವತೆ ಕರೆದು ಕೊಡಲ್ಲ ಅಂದ್ರೆ ತಪ್ಪಾಗುತ್ತೆ. ಎಲ್ಲ ಸೇರಿಸ್ಕೋಬೇಕಾಗತ್ತೆ ಅವಾಗ. ಆಮೇಲೆ ಪ್ರಾಶ್ಚಿತ್ಯ ಮಾಡ್ಬೇಕು. ಅದು ಕರ್ಮ ಬಿಟ್ಟಿದ್ದ ತಪ್ಪ, ಇದಕ್ಕೆ ಪ್ರಾಶ್ಚಿತ್ಯ ಕರ್ಮ ಮಾಡ್ಕೋಬೇಕು. ಸಮರ್ಪಿತ ಅಂದ್ರೆ ಶ್ರುತಿ ತೋರಿಸಿಕೊಟ್ಟದ್ದಾದ ದೇವತಾ ವಿಶೇಷ. ಒಂದು ಗೊತ್ತಾದ ದೇವತೆಯೇ ದೇವತಾ ವಿಶೇಷ. ಅದರ ಸಂಪರ್ಕ ಕಾರಕ ಬುದ್ಧಿಯಿಂದ ಕೂಡಿದ್ದಾಗಿದೆ ಯಾವುದೋ ಎಲ್ಲಾ ಕರ್ಮವು. ಇದು ಒಂದು. ಆಮೇಲೆ ಕರ್ತೃತ್ವಾಭಿಮಾನ ಫಲಾಭಿಸಂಧಿ. ಕರ್ತೃತ್ವಾಭಿಮಾನವೂ ಕರ್ತೃತ್ವಾಭಿಮಾನವೂ ಕೂಡ್ಕೊಂಡದ್ದಾಗಿದೆ. ಫಲದ ಒಂದು ಗುರಿಯೂ ಇದೆ. ಫಲದಲ್ಲಿ ಕರ್ಮಯೋಗ ಮಾಡಿ ಚಿಕ್ಕ ಹಿಜ್ಜಾಬಿಗೂ ಫಲದ ಗುರಿ ಇದೆ. ಇದಾದ್ರೆ ಸ್ವರ್ಗಾದಿ ಫಲಕ್ಕಾಗಿ ಮಾಡುವನಾಗಿರ್ತಾನೆ. ಇದು ಕಂಡಿದೆಯೇ ಹೊರತು ಕ್ರಿಯಾಕಾರ ಫಲ ಬೇರೆ ಬುದ್ಧಿ ಎಲ್ಲ ಉಪಮರ್ಜಿತವಾದರೆ ಪುಡಿಪುಡಿಯಾಗಿದ್ದರೆ ಕೊಟ್ಟದ್ದಾದ ದೇವತಾ ವಿಶೇಷವೆಂಬ ಸಂಪ್ರದಾನಾದಿ ಕಾರಕ ಬುದ್ಧಿ ಉಳ್ಳದ್ದಾಗಿರುತ್ತೆ ಎಲ್ಲಾ ಕರ್ಮ. ಕರ್ತೃತ್ವಾಭಿಮಾನದಿಂದಲೂ ಫಲಾಭಿಸಂಧಿಯಿಂದಲೂ ಕೂಡಿದ್ದಾಗಿರುತ್ತೆ ಹೊರತು ಕ್ರಿಯಾಕಾರಕ ಫಲಭೇದ ಬುದ್ಧಿ ಎಲ್ಲ ಅಳಿಸಿದ್ದಾಗಿ ಕರ್ಮ ನಡೆದದ್ದು ಎಲ್ಲೂ ಇಲ್ಲ. ಕರ್ತೃತ್ವದ ಅಭಿಮಾನ ಫಲಾಭಿಸಂಧಿ ಇಲ್ಲದೆ ಇದ್ದದ್ದಾಗಿಯೂ, ಅಭಿಮಾನವಿಲ್ಲದೆಯೂ ಫಲಾಭಿಸಂಧಿ ಇಲ್ಲದೆಯೂ ಕರ್ಮ ನಡೆದಿದ್ದು ಎಲ್ಲೂ ಇಲ್ಲ. ಅದನ್ನ ಫಲಾಭಿಸಂಧಿ ಇಟ್ಕೊಂಡು ಕರ್ತೃತ್ವಾಭಿಮಾನ ಇಟ್ಕೊಂಡು ಕ್ರಿಯಾಕಾರ ಸತ್ಯದ ಬುದ್ಧಿ ಇಟ್ಕೊಂಡು ಕರ್ಮ ನಡೆಯುತ್ತೆ ಹೊರತು ಯಾವುದು ಇಲ್ಲದೆ ಕರ್ಮ ನಡೆಯೋದೇ ಇಲ್ಲ.
ಆದರೆ ಇದಂತೂ ಬ್ರಹ್ಮಬುದ್ಧಿ ಉಪಮುದಿತ ಅರ್ಪಣಾದಿ ಕ್ರಿಯಾಕಾರಕ ಫಲಭೇದ ಬುದ್ಧಿ ಕರ್ಮ. ಇದಾದರೂ ಬ್ರಹ್ಮಬುದ್ಧಿಯಿಂದ ಉಪಮುದ ಪುಡಿಪುಡಿಯಾಗಿರ್ತಕ್ಕದ್ದಾಗಿರುವ ಅರ್ಪಣವೇ ಮುಂತಾದ ಕಾರಕ ಕ್ರಿಯೆ ಫಲ ಈ ಭೇದ ಬುದ್ಧಿ ಉಳ್ಳದ್ದಾದ ಕರ್ಮ ಇದು. ಎಲ್ಲವೂ ಅಳಿಸಿಬಿಟ್ಟಿದ್ದಾನೆ ಬ್ರಹ್ಮಜ್ಞಾನದಿಂದ. ಎಲ್ಲವೂ ಬ್ರಹ್ಮವೇ ಎಂಬುದಾಗಿ ಕಂಡುಕೊಂಡು ಆದ್ರೆ ಅವನು ತುಂಬಾ ಶ್ರದ್ಧೆ ಅವನಿಗೆ, ಅವನೇ ಮಾಡಿದ್ದಾದರೆ ಆ ಸತ್ವಜ್ಞಾನಿ ಬ್ರಹ್ಮಜ್ಞಾನಿಯೇ ಅಗ್ನಿಹೋತ್ರಾದಿ ಮಾಡಿದ್ರೆ ಆತ್ಮಭೂತ ಮಾಡ್ಬಿಡ್ತಾನೆ. ಆ ದೇವತೆಗೆ ಎಷ್ಟು ಪ್ರಿಯವಾಗತ್ತೆ ಅಂತಂದ್ರೆ, ಅಯ್ಯೋ ತತ್ವಜ್ಞಾನಿ ಕರ್ಮ ಮಾಡಿದ್ರೆ ಆ ದೇವತೆ ತಾನಾಗಿ ತಗೊಂಡು ಮಾಡ್ತಾನಲ್ಲ. ದೇವತೆಗಳಿಗೂ ದೇವತೆ ವ್ಯವಹಾರ ದೃಷ್ಟಿ ಅಂದ್ಕೊಂಡ್ರು ಅಗ್ನಿ ಅದಕ್ಕೆ ಕೆಲಧ್ಯಾತ್ಮಿಕ ಕ್ರಿಯಾಫಲ ಉಪಾಷ್ಠ ಮನುಸ್ಮೃತಿಯಲ್ಲಿ ಅಧ್ಯಾತ್ಮಿಕ ಜ್ಞಾನಿ ಅಲ್ಲದೆ ಯತ್ನವನ್ನು ಮಾಡಿದ್ರೆ ಕರ್ಮಫಲ ಪ್ರತಿ ತಗೊಳ್ಳೋದೇ ಇಲ್ಲ, ಅವನು ಅದು ಬರೋದಿಲ್ಲ. ಅಧ್ಯಾತ್ಮಿಕ ಜ್ಞಾನಿ ಮಾಡಿದ್ರೆ ಪರಿಪೂರ್ಣವಾಗುತ್ತೆ ಕರ್ಮಜ್ಞಾನ, ಕರ್ಮಫಲ, ಕರ್ಮ ಸ್ವರೂಪ ಅಂತ. ಆ ದೇವತೆಗಳಿಗೂ ಅಷ್ಟೇ ಅಲ್ಲ, ಆ ಮಂತ್ರಕ್ಕೂ ಇವನೇ ಆತ್ಮ, ಆ ದೇವತೆಗೂ ಇವನೇ ಆತ್ಮ, ಆ ಸಂಭಾರಗಳಿಗೆಲ್ಲ ಇವನೇ ಆತ್ಮ ಬಿಡ್ತಾನೆ. ಏಕಾತ್ಮತೆಯನ್ನ ಮಾಡುವಂತಹ ಕರ್ಮ ಇದೆಯಲ್ಲ ಅದು ಬಹಳ ಮೇಲ್ಮಟ್ಟದ ಕರ್ಮ. ಅದು ಏನ್ ಮಾಡಿದ ಬ್ರಹ್ಮಕ್ಕಿಂತ ಬೇರೆ ಮಟ್ಟ ಅಲ್ಲ, ಲೋಕದೃಷ್ಟಿನ ಮೇಲ್ಮಟ್ಟ ಹೊರತು ಅವನ ದೃಷ್ಟಿಯಿಂದ ಬ್ರಹ್ಮವೇ ಈ ಬ್ರಹ್ಮಕ್ಕಿಂತ. ಎರಡನೇ ಮಾಡುವವನಿಗೆ ಕರ್ಮವೂ ಬ್ರಹ್ಮ, ಸನ್ಯಾಸಿಗೆ ಜ್ಞಾನವೇ ಸರ್ವಕರ್ಮವೂ ಆಗಿದೆ ಎಂದು ಕಲ್ಪಿಸಿದೆ. ಇದೆಲ್ಲ ಹೇಳ್ತಾರಲ್ಲ, ಒಬ್ಬರು ಜ್ಞಾನ ಇದ್ರೆ ಸಾಕು ಸಭೆಗೆ ದಶಾವರಾಹ ಏಕಶಾಖಾಧ್ಯಯನ ಮಾಡಿದವ್ರು 10 ಜನ, 4 ವೇದ ಕಲ್ತವ್ರು 4 ಜನ, ತತ್ವಜ್ಞಾನಿ ಒಬ್ಬ. ಸಾಕು ಸಭೆಗೆ ಸಭೆ ಬರುತ್ತೆ. ಅಷ್ಟೇ ನಮ್ ತಂದೆನ ಅಷ್ಟೇ ಅಭಿಗೆ ಬಿಡ್ತು ಸಭೆಯಲ್ಲಿ ಅವ್ರ ಕರಿ ಅವ್ರು ಬರ್ಲಿ ಅನ್ನೋದು ಅಂತ. ಅವ್ರು ಬರ್ಲಿ, ನಿಮ್ ತಂದೆ ಹೋಗ್ತಿರ್ಲಿಲ್ಲ ಸಭೆಗೆಲ್ಲ, ಮೀಟಿಂಗೆಲ್ಲ ಹೋಗ್ತಿರ್ಲಿಲ್ಲ, ಮುಂಚೆ ಹೋಗ್ತಿದ್ದಂತೆ. ನಾನು ತುಂಬಾ ಕಮ್ಮಿ ಮಾಡ್ಬಿಟ್ರು. ಗೋಮರ್ತಿದ್ದ ಬ್ರಹ್ಮಾನು ಬುದ್ಧಿಯಿಂದ ಅಳಿಸಿ ಹೋಗಿದ್ದಾಗಿರುವ ಅರ್ಪಣೆ ಮುಂತಾದ ಕಾರಕ ಕ್ರಿಯಾ ಫಲಭೇದ ಬುದ್ಧಿ ಉಳ್ಳದ್ದಾದ ಕರ್ಮವಾದದ್ದಾದ್ದರಿಂದ ಇವನ ಕರ್ಮ ಅಕರ್ಮೈವ ಸಂಪದ್ಯತೆ ದರ್ಶ. ಅತಃ ಅಕರ್ಮೈವ ಅವನ ಕಡೆಯಿಂದ ಅದು ಅಕರ್ಮವೇ. ಅದು ಅಜ್ಞಾನಿ ದೃಷ್ಟಿಯಿಂದ ಕರ್ಮವಾದರೂ ಸ್ವಾನುಭವ ಕಡೆಯಿಂದ ಅದು ಮುದೈವ ಚೇಷ್ಟಾ ಮಾತ್ರ ಕ್ರಿಯಂತೆ ದರ್ಶ. ಅಲ್ಲೇ ಇದ್ರಲ್ಲಿ ಕರ್ಮಣ್ಯ ಕರ್ಮ ಪಶಲೆ ಇಲ್ಲಿ ಎಲ್ಲ ಬ್ರಹ್ಮ ಬುದ್ಧಿಯಿಂದ ಅಳಸಾಗಿದ್ದ ಇದೆ. ಹೌದು, ಕರೆಕ್ಟ್. ತಥಾ ಚತುರ್ಷಿತಂ ಕರ್ಮಣ್ಯ ಕರ್ಮ ಪಶ್ಯೇತ್ ಕರ್ಮಣ್ಯಭಿ ಪ್ರವರ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಗುಣೇಷು ವರ್ತಂತೆ ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತೋ ಮನ್ಯತೆ ತತ್ವವಿತ್ ಇತ್ಯಾದಿಭಿಃ ವಚನೈಃ ಅಂತ ಇದೇ ಬದಾಗತಕ್ಕಂಥ ವಚನ ತೋರಿಸಿದ್ದೀವಿ ಅಂತ. ಕರ್ಮದಲ್ಲಿ ಅಕರ್ಮವನ್ನು ಅವನು ಕಾಣ್ತಾನು ಅಂದ್ರೆ ಈ ನಿಷ್ಕ್ರಿಯಾತ್ಮ ಸ್ವರೂಪವನ್ನು ಕಟ್ಕೊಂಡವನಾದ್ರಿಂದಲೇ ಕಾಣ್ತಾನೆ ಅವನು. ಹಾಗೆ ಕರ್ಮಣ್ಯಭಿಪ್ರವೃತ್ತೋಪಿ ತತ್ವಜ್ಞಾನದಲ್ಲಿ ನೆಲೆನಿಂತವನಾಗಿ ಕರ್ಮದಲ್ಲಿ ತೊಡಗಿದ್ರು ಕೂಡ ಸ್ವಾನುಭವ ದೃಷ್ಟಿಯನ್ನು ಏನೂ ಮಾಡುತ್ತಿರುವುದಿಲ್ಲ. ಇಂದ್ರಿಯ ರೂಪವಾದ ಗುಣಗಳು ವಿಷಯ ರೂಪವಾದ ಗುಣಗಳು ಇದೆ, ನಗೋದಕ್ಕೂ ಸಂಬಂಧವಿಲ್ಲ ಅಂದಿರ್ತಾನೆ. ಅವನು ಸ್ವರೂಪದಿಂದ ನಾನು ಏನೂ ಮಾಡುವನಲ್ಲ ಎಂಬುದಾಗಿ ಕೂಡಿಕೊಂಡವನಾಗಿ ತತ್ವಜ್ಞಾನಿಯಾದವನು ಹಾಗೆ ಚಿಂತಿಸ್ತಾ ಇರ್ತಾನೆ ಅಂತ ಹೇಳಿ ಇದೇ ಮುಂದಾದ ವಾಕ್ಯಗಳಿಂದ ತತ್ವಜ್ಞಾನಿಯ ಕರ್ಮ ಅಕರ್ಮ, ಕರ್ಮವೇ ಅಲ್ಲ. तथा च दर्शयन् तत्र क्रियाकारक फलभेद बुद्धिवमर्दं करोति. ಅದೇ ರೀತಿಯಾಗಿ ಅಲ್ಲಲ್ಲೇ ಭಗವಂತ ತೋರಿಸ್ತಾ ಕ್ರಿಯಾಕಾರಕ ಫಲಭೇದ ಬುದ್ಧಿ ಎಲ್ಲವನ್ನು ಅಳಿಸುವಿಕೆಯನ್ನೇ ಹೇಳ್ತಾ ಹೋಗ್ತಾ ಇದ್ದಾನೆ. ಕ್ರಿಯಾಕಾರ ಇಲ್ಲ ಎಲ್ಲ ಪುಡಿ ಮಾಡಿ ಆ ರೀತಿ ತತ್ವ ವಿಚಾರ ಮಾಡ್ತಿದ್ದಾನೆ ಹೇಳ್ತಿದ್ದಾನೆ ಹೊರತು ಸತ್ಯತ್ವ ಬುದ್ಧಿ ಇಟ್ಕೊಂಡು ಯಾವುದೂ ಉಪದೇಶ ಮಾಡ್ತಾನೆ ಇಲ್ಲ ಅವನಿಗೆ. ಕ್ರಿಯಾಕಾರಕ ಫಲ ಇವುಗಳು ಭಿನ್ನ ಭಿನ್ನವಾಗಿದೆ ಎಂಬ ಬುದ್ಧಿ ಅದನ್ನು ಉಪಮರ್ದ ನಾಶ ಮಾಡುವಿಕೆ ಏನ್ ಮಾಡ್ತಾರೆ. ದುಷ್ಟಾಚಾರ ಕಾಮ್ಯಾಗ್ನಿಹೋತ್ರ ಅದು ಕಾಮೋಪಮರ್ದೇನ ಕಾಮ್ಯಾಗ್ನಿಹೋತ್ರಾದಿ ಹಾನಿ. ಇದು ಅವನು ಒಪ್ಕೊಳ್ತಾನೆ, ಪೂರ್ವಪಕ್ಷಿ ಒಪ್ಕೊಳ್ತಾನೆ.
ಕಾಮ್ಯಾಗ್ನಿಹೋತ್ರ ಮಾಡ್ತಿರ್ತಾನೆ, ಎಷ್ಟೋ ದಿವಸ ಮಾಡ್ತಿರ್ತಾನೆ. ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ, ಓ ಕಾಮಾತ್ಮಕ ನ ಪ್ರಶಸ್ತ ಅಂತ ಗೊತ್ತಾಗಿ ಕಾಮ್ಯವಾಗಿ ಮಾಡಬಾರ್ದು, ಧರ್ಮವಾಗಿಯೋ ಕರ್ಮಯೋಗವಾಗಿಯೋ ಮಾಡ್ಬೇಕು ಅಂತ ಅಂದ್ಕೊಂಡು ಆಮೇಲೆ ಮುಗಿಸ್ಕೊಂಡು ಆಮೇಲೆ ಅಗ್ನಿಹೋತ್ರ ಕಾಮ್ಯಕರ್ಮ ಆಗೋದೇ ಇಲ್ಲ, ಕಾಮ್ಯಾಗ್ನಿಹೋತ್ರ ಮುಗಿಸ್ಕೊಳ್ಳೋದೇ ಇಲ್ಲ. ಅದ್ ಹೇಗೋ ಅದೇ ರೀತಿ ತತ್ವಜ್ಞಾನ ಬಿಟ್ರೆ ನಿತ್ಯಾಗ್ನಿಹೋತ್ರ ಹಾರೋಗುತ್ತೆ, ಕರ್ಮದ್ದು ಹೋಗುತ್ತೆ. ಬರೀ ಕ್ರಿಯೆನಲ್ಲಿ ಫಲ ಇಲ್ಲ, ನಮ್ಗೆ ಏನ್ ಭಾವನೆ ಇಟ್ಕೊಂಡು ಕ್ರಿಯೆ ಮಾಡ್ಬೇಕು. ಕ್ರಿಯೆಲ್ಲೇ ಫಲ ಆದ್ರೆ ನದಿಗೂ ಫಲ ಆಗ್ಬೇಕು, ಹರಿತಾ ಇರೋ ನದಿಗೆ, ಬೀಸ್ತಾ ಇರೋ ಗಾಳಿಗೆ, ಹೊಡ್ತಾ ಇರೋ ರೈಲಿಗೆಲ್ಲ ಫಲ ಆಗ್ಬೇಕಾಗತ್ತೆ. ಭಾವೋಜ್ಜಿತ ಅಸ್ತಿ ಬರೀ ಶಾಸ್ತ್ರೀಯ ಕರ್ಮ ಮಾಡಿದ್ರಿಂದ ಫಲ ಅಂತ ಅನ್ನೋದಕ್ಕಿಂತ ಅದನ್ನ ನಾವ್ ಯಾವ ಭಾವನೆ ಹೌದು. ದೇವಾಲಯೇ ಪಕ್ಷಿಗಣ ವಸಂತಿ. ಗಂಗಾಜಲೆ ಕಿನ್ನ ವಸಂತಿ ಮತ್ಸ್ಯಾಃ ದೇವಾಲಯೇ ಪಕ್ಷಿಗಣ ವಸಂತಿ. ಭಾವೋಜ್ಜಿತ ಅಸ್ತಿ ತೀರ್ಥಾಶ್ಚ ದೇವ ಹಾ ತೀರ್ಥಾಶ್ಚ ದೇವಾಯತನಾಚ್ಯ ಮುಖ್ಯಂ. ದೇವಾಲಯದ ಹಕ್ಕಿ ಇರುತ್ತೆ, ಅದಕ್ಕೆ ಫಲ ಇಲ್ಲ. ಗಂಗಾ ಮೀನು ಇರುತ್ತೆ, ಅದಕ್ಕೆ ಫಲ ಇಲ್ಲಪ್ಪ. ಎಂತ ಮೀನಿದೆ, ಗಂಗಾ ನದಿ ಇದ್ದು ಅದು ಗೊತ್ತಿಲ್ಲ. ಭಾವೋಜ್ಜಿತವಾದ್ರೆ ಆ ಕ್ರಿಯೆಗೆ ಏನು ಫಲ ಇಲ್ಲ. ಆದ್ರೂ ಎನ್ಕರೇಜ್ ಮಾಡ್ಕೋಸಾಗಿ ಮಕ್ಳು ಮಾಡಿದ ಕ್ರಿಯೆಗೂ ಫಲ ಉಂಟು, ಮಾಡಿದ್ರೆ ತಿಳ್ಕೊಳ್ತಾನೆ ಮಾಡ್ತಾನೆ ಅಂತ. ಇದಾದ್ರೆ ಚಿಕ್ಕ ಮಕ್ಳು ಮಾಡ್ಲಿಕ್ಕೆ ಫಲ ಇಲ್ಲ ಅಂದ್ಬಿಟ್ರೆ ಮಾಡಿಸಿದ್ ವೇಸ್ಟ್ ಆಗ್ಬಿಡುತ್ತೆ. ಅದೇನು ಭಾವ ಇರೋದಿಲ್ಲ ಮಕ್ಕಳಿಗೆ, ಸುಮ್ಮನೆ ಮಾಡ್ಬೇಕಲ್ಲಪ್ಪ ಅಂತ ಹಚ್ಕೊಂಡ್ ಮಾಡ್ತಾರೆ. ಒಂದಿನ ಬದಲಾಗ್ತದೆ, ಹಚ್ಕೊಂಡ್ ಮಾಡ್ತಾರೆ. ಸಂಜೆ ಉಪನಯನ ಮಾಡ್ಕೊಂಡು ಉತ್ಸಾಹ ಇರ್ತಲ್ಲ, 1-2-3 ದಿವಸ ಮಾಡ್ತಾರೆ. ದಿನ ಮಾಡ್ಬೇಕಾ, ಹಂಗಾಗಲ್ಲ, ಮಾಡಲ್ಲ ಅಂತಾರೆ. ಸ್ವಲ್ಪ ಒಂದ್ 6 ತಿಂಗಳು ನಾವು ಇದಾಗೋಣ. ಅಭ್ಯಾಸ. ಕಾಮ್ಯಾಗ್ನಿಹೋತ್ರ ಮುಂತಾದ ಅಗ್ನಿಹೋತ್ರಗಳಲ್ಲಿ ಆ ಕಾಮತ್ವ ಹೊರಟೋಗ್ಬಿಟ್ರೆ ಅದು ಅಗ್ನಿಹೋತ್ರವಾಗಿ ನಡೀತಾ ಇತ್ತು, ಅದು ಕಾಮ್ಯಾಗ್ನಿಹೋತ್ರ ಅಂತ ಅನ್ಸ್ಕೊಳ್ಳಲ್ಲ ಅಂತ ಹೇಗೋ ಅದೇ ರೀತಿ ನಿತ್ಯಾಗ್ನಿಹೋತ್ರವೂ ಕೂಡ ತತ್ವಜ್ಞಾನ ಬಿಟ್ರೆ ಅದು ಅಗ್ನಿಹೋತ್ರ ಆಗೋದೇ ಇಲ್ಲ, ಅದು ಬ್ರಹ್ಮಬುದ್ಧಿಯಿಂದ ಅಳಿಸೋದಿದ್ದಂತ ಆಗಿರುತ್ತೆ. ತಥಾ ಮತಿಪೂರ್ವಕ ಅಮತಿಪೂರ್ವಕಾದೀನಾಂ ಕರ್ಮಣಾಂ ಕಾರ್ಯವಿಶೇಷಸ್ಯ ಆರಂಭಕತ್ವ ದೃಷ್ಟಂ. ಅದೇ ರೀತಿ ತಿಳಿದು ಮಾಡುವ ಕರ್ಮಕ್ಕೂ ತಿಳಿದೇ ಮಾಡುವ ಕರ್ಮಕ್ಕೂ ಆ ಕಾರ್ಯವಿಶೇಷ, ಕೃತಿ ವಿಶೇಷ, ಕೆಲಸ ವಿಶೇಷದಲ್ಲಿ ಆ ಫಲ ವಿಶೇಷ ಕಂಡಿದೆ. ತಿಳಿದು ಮಾಡಿದಂತಹ ಕರ್ಮಕ್ಕೆ ಜಾಸ್ತಿ ಫಲ. ತಿಳಿದು ಮಂತ್ರಾಸ್ತ್ರ ತಿಳಿದು ದೇವತೆ ತಿಳಿದು ಒಂದು, ಉಪಾಸನೆ ಮಾಡ್ಕೊಂಡು ಇನ್ನೊಂದು. ಎಷ್ಟೆಷ್ಟು ಉಪಾಸನೆ ಮಾಡ್ತಾ ಮಂತ್ರಾರ್ಥ ದೇವತಾರ್ಥ ತಿಳ್ಕೊಂಡು ಹೋಗ್ತಾ ವೀರ್ಯತ್ವ ಆಗ್ತಾ ಹೋಗುತ್ತೆ. ಸುಮ್ಮನೆ ಮಾಡ್ಬೇಕಲ್ಲ ಫಲ. ತತ್ವಜ್ಞಾನದಿಂದ ಮಾಡಿದ್ರೆ ಫಲ ಆಗೋದೇನೋ, ಫಲ ಸ್ವರೂಪವೇ, ಫಲವೇ ಯಜ್ಞ ಮಾಡ್ತಾ ಇದೆ. ಆನಂದವೇ ಯಜ್ಞ ಮಾಡ್ತಿರೋದಲ್ಲಿ, ಆನಂದಕ್ಕಾಗಿ ಅಲ್ಲ, ಆನಂದದಿಂದ ಅಲ್ಲ. ಯಜ್ಞ ಮಾಡ್ತಾ ಇರೋ ಕರ್ಸವೇ ಆನಂದ. ತಥಾ ಇಹಾಪಿ ಬ್ರಹ್ಮಬುದ್ಧುಪಮರ್ಜಿತ ಅರ್ಪಣಾದಿ ಕಾರಕ ಕ್ರಿಯಾಫಲ ಭೇದ ಬುದ್ಧೇ ಬಾಹ್ಯಚೇಷ್ಟಾ ಮಾತ್ರೇಣ ಕರ್ಮಾಪಿ ಪುರುಷಃ ಅಕರ್ಮ ಸಂಪದ್ಯತೆ. ಹಾಗೆಯೇ ಇಲ್ಲೂ ಬ್ರಹ್ಮಬುದ್ಧಿ, ಯಾಕೋ ಇದೊಂದೇನು ಅಕ್ಷರ ದೂರ ಬಿಡಿದೆ, ನಿಮಗೂ ಹಾಗೆ ಇದೆಯಾ? ಅಲ್ಲ, ಬ್ರಾಹ್ಮ ಭೂದು ಅದು ಬ್ರಹ್ಮ ಎಂಬ ಬುದ್ಧಿಯಿಂದ ಉಪಮುಖಿತ ಪುಡಿಪುಡಿಯಾಗಿದ್ದಾಗಿರುವ ಅರ್ಪಣೆ ಮುಂತಾದ ಕಾರಕ ಕ್ರಿಯೆ, ಕ್ರಿಯಾಕಾರಕ ಅಂತ ಅನ್ನೋದೇ ಭಾಷೆಗಾರ. ಯಾಕಪ್ಪ ಕಾರಕ ಕ್ರಿಯೆ ಅಂದ್ರೆ ಅಲ್ಪಾಕ್ಷ ಪೂರ್ವ ಇರ್ಬೇಕು, ಕ್ರಿಯಾಕಾರಕ ಅಂತ ಹೇಳೋ ಪದ್ಧತಿ. ಕಾರಕ ಕ್ರಿಯೆ ಇಲ್ಲೆಲ್ಲ ಹೇಳ್ತಾರೆ. ಅರ್ಪಣೆ ಮುಂತಾದ ಕಾರಕಗಳು, ಕ್ರಿಯೆ, ಫಲ ಮುಂತಾದ ಈ ದೇವರ ಭೇದ ಬುದ್ಧಿ ಇದೆಯಲ್ಲ, ಇದು ಹೊರಗಿನ ಚೇಷ್ಟಾ ಮಾತ್ರದಿಂದ ನಡೆಯುವಂಥದ್ದಾದ್ರಿಂದ ಈ ಕರ್ಮವೂ ಕೂಡ ಜ್ಞಾನಿಗೆ ಅಕರ್ಮವಾಗಿ ಉಂಟಾಗತ್ತೆ, ಅಕರ್ಮವಾಗಿ ತೋರುತ್ತೆ. ಅದು ಅವನ ಪಾಲಿಗೆ ಅಕರ್ಮವೇ ಆಗಿರುತ್ತೆ. ನಮ್ಮ ಲೋಕದ ದೃಷ್ಟಿಯಿಂದ ಕರ್ಮವಾಗಿ ತೋರಿದ್ರು ಕೂಡ ಜ್ಞಾನ ದೃಷ್ಟಿಯಲ್ಲಿ ಅದೆಲ್ಲ ಅಕರ್ಮವಾಗಿರುತ್ತೆ. ಉಕ್ತಂ ಸಮಗ್ರಂ ಪ್ರವಿಲೀಯತೆ ಇತಿ. ಅದನ್ನೇ ಪರಮಾತ್ಮ ಪೂರ್ತಿ ಫಲ ಸಮೇತವಾಗಿ ಅದೆಲ್ಲ ಅಣಗೋಗುತ್ತೆ. ಅದ್ಯಾವ್ದು ಶ್ಲೋಕ ಹೇಳು. ಯಜ್ಞಾಯಾಗ ಕರ್ಮ ಫಲ ಸಮೇತವಾಗಿ ಎಲ್ಲವೂ ಅಣಗೋಗುತ್ತೆ ಎಂಬುದನ್ನು ಅದನ್ನೇ ಹೇಳಿರುತ್ತಾನೆ.
ಶ್ಲೋಕ ಯಾವುದು ಇವಾಗ ಸಮಗ್ರಂ ಪ್ರವೇಶಿಯತೆ ಎಷ್ಟಾಗಿದೆ? 25 ಎಷ್ಟ? 23 ಒಂದು 20 ಆಗಿದೆ. ಭಾಷ್ಯ ಆಯ್ತಲ್ಲ ಇವಾಗ ಕೊನೆ ಮಾತು 4:23 4:23 ಅದು ಸಮಗ್ರಂ ಪ್ರವಿಲೀಯತೆ 20 ಆಗ್ಬಿಟ್ಟಿದೆ ಪುಸ್ತಕದಲ್ಲಿ ಪ್ರಿಂಟಲ್ಲಿ 23 ಆಗ್ಬೇಕು. ಅದ್ರಿಂದ ಪರಮಾತ್ಮ ಫಲ ಸಮೇತವಾಗಿ ಎಲ್ಲವೂ ಅಡಗಿ ಹೋಗುತ್ತೆ, ಯಾವುದು ಇರೋದಿಲ್ಲ. ತತ್ವಜ್ಞಾನಿಗೆ ಅವನ ಕರ್ಮ ಯಾವ ಫಲಾರಂಭವನ್ನು ಉಂಟು ಮಾಡಲ್ಲ. ಫಲಾರಂಭ ಉಂಟು ಮಾಡೋದಕ್ಕೆ ಕರ್ತೃತ್ವ ಸತ್ಯತ್ವ ಬುದ್ಧಿ ಕಾರಣವೇ ಹೊರತು ಬೇರೆದಲ್ಲ. ಸತ್ಯತ್ವ ಬುದ್ಧಿ ಇಲ್ಲವಾದ್ರಿಂದ ಯಾವುದು ಫಲ ಉಂಟು ಮಾಡಲ್ಲ. ಅತ್ರ ಕೇಚಿತ್ ಆಹುಹೋ ಯದ್ ಬ್ರಹ್ಮ ತದ್ ಅರ್ಪಣಾದೀನಿ. ಈ ರೀತಿ ಹೇಳ್ತಾರೆ, ಬ್ರಹ್ಮ ಇದೆಯಲ್ಲ ಅದೇ ಅರ್ಪಣಾದಿ ರೂಪದಿಂದ ಇದೆ ಅಂತಾರೆ. ಅರ್ಪಣಾದಿಗಳು ಬ್ರಹ್ಮ ಅಂತ ಇಲ್ಲ, ಬ್ರಹ್ಮವು ಅರ್ಪಣಾದಿ ರೂಪದಿಂದ ಕೂತ್ಕೊಂಡಿದೆ ಅಂತ. ಯಾವ ಪುರುಷ ಪ್ರತಿಪಾದ್ಯವಾದ ಬ್ರಹ್ಮ ಉಂಟೋ ಅದು ಅರ್ಪಣಾದಿ ರೂಪದಿಂದ ಇದೆ ಕಂಡ್ರೋ ಅಂತ ಹೇಳಿ ಭಾವನೆ ಮಾಡ್ಬೇಕಂತೆ. ಭಾವನೆ ಹೇಳ್ತಿರೋದು. ಬ್ರಹ್ಮೀ ವಕೀಲ ಅರ್ಪಣಾದಿನ ಪಂಚವಿಧೇನ ಕಾರಕಾತ್ಮನ ವ್ಯವಸ್ಥಿತಂ ಸತ್ ತದೇವ ಕರ್ಮ ಕರೋತಿ. ಬ್ರಹ್ಮವೇ ಹೀಗಂತೆ, ಕಿಲ ಅಂದ್ರೆ ಅಂತೆ. ಆಚಾರ್ಯರಿಗೆ ಇಷ್ಟ ಇಲ್ಲ ಈ ಅರ್ಥ, ಅದನ್ನ ಅಂತೆ ಹಾಗಂತೆ. ಅರ್ಪಣವೇ ಮುಂತಾದ 5 ಪ್ರಕಾರದಿಂದ ಅದು ಕಾರಕಾತ್ಮ, ಅದು ಕಾರಕದನ. ಅರ್ಪ, ಹವಿಹಿ, ಅಗ್ನು, ಹುತ, ಗಂತವ್ಯ. 5 ರೂಪದಿಂದ ಬ್ರಹ್ಮವೇ ಇದ್ಕೊಂಡದ್ದಾಗಿದ್ದು ಅದೇ ಎಲ್ಲಾ ರೀತಿಯಿಂದ ಕರ್ಮ ಮಾಡ್ತಾ ಇದೆ ಅಂತ ಹೇಳಿ ಭಾವನೆ ಮಾಡ್ಬೇಕು ಅಂತ ಅವ್ರು ಹೇಳೋದು. ತತ್ತನ ಅರ್ಪಣಾದಿ ಬುದ್ಧಿ ನಿವರ್ತದೆ ಕಿಂತು ಅರ್ಪಣಾಭಿ ಬ್ರಹ್ಮ ಬುದ್ಧಿ ಆಧೀಯತೆ. ಇಲ್ಲಿ ಅರ್ಪಣಾದಿಗಳನ್ನು ಕಿತ್ತಾಕ್ತಾ ಇಲ್ಲ, ಅರ್ಪಣಾದಿಗಳನ್ನು ಇಟ್ಕೊಂಡು ಅದ್ರಲ್ಲಿ ಬ್ರಹ್ಮತ್ವ ಬುದ್ಧಿಯನ್ನು ಹಾಕ್ತಾ ಇದೆ ಅಂತ ಅವರ ಅರ್ಥ. ಇದು ಭಕ್ತ ಪ್ರಪಂಚದ ವ್ಯಾಖ್ಯಾನ, ವೃತ್ತಿಕಾರರ ಅರ್ಥ. ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನು ಮಾಡುವ ಹಾಗೇನೆ ಅರ್ಪಣಾದಿಗಳೆಲ್ಲ ಬ್ರಹ್ಮ ಬುದ್ಧಿ ಮಾಡಬೇಕು ಅಂತ ಅವರ ವ್ಯಾಖ್ಯಾನ. ಯಥಾ ಪ್ರತಿಮಾದು ವಿಷ್ಣಾದಿ ಬುದ್ಧಿ ಯಥಾವಾ ನಾಮಾದು ಬ್ರಹ್ಮ ಬುದ್ಧಿ. ಪ್ರತಿಮಾದು ಇಲ್ಲೇ ಜವಾಲಿ ಇತ್ತು ಅಂತ ಶಂಕರಾಚಾರ್ಯ ಅಲ್ವಾ? ಪ್ರತಿಮೆ, ಫೋಟೋ, ವಿಗ್ರಹ ಅಲ್ಲ, ವಿಗ್ರಹದಲ್ಲಿ ವಿಷ್ಣು ಬುದ್ಧಿಯನ್ನು ಮಾಡೋದು ಅನ್ನೋದಿದೆಯಲ್ಲ. ಪ್ರತಿಮಾದು ಅಂದ್ರೆ ಪ್ರತಿಮಾ ಬೇರೆ ಬೇರೆ ಇದು ಆಶ್ರಯದ ಲಿಂಗದಲ್ಲಿ, ಇದರಲ್ಲಿ ಧ್ಯಾನ ಯೋಗದಲ್ಲಿ ಹಳೆ ದೇವಸ್ಥಾನನೋ ಏನೋ ಅಂತ ಹೇಳ್ತಾರಲ್ಲ ಆಶಿಕ ಎಂಥ ಜಾಗ ಸೇವೆ ಮಾಡಬೇಕು ಅನ್ನೋದು ವಿಯುಕ್ತ ದೇಶ ನನಗೆ ದೇವಾಲಯ ಹಳೆ ಹಾಳು ಬಿದ್ದಿರೋ ದೇವಸ್ಥಾನ. ಅವ್ರ ಕಾಲದ ಹಾಳು ಬಿದ್ದಿರೋ ದೇವಸ್ಥಾನ ಅದಕ್ಕಿಂತ ಹಳೇದಾಗಿರೋದು. ಈಗ ಆಯ್ತು 11:30 ಆಯ್ತು.